ಈ ಟ್ರ್ಯಾಕ್ಟರ್ಲೆ ಸಾಲ್ ಬಿಡೋದಕ್ಕೆ ಮತ್ತೆ ಇದಕ್ಕೆ ಏನು ಫರ್ಕ್ ಐತಿ? ಟ್ರ್ಯಾಕ್ಟರ್ ಅಂದ್ರೆ ಭೂಮಿ ಗೈತೆ ಹಾಕ್ತಾರ. ಹಾಂ, ಯಾವ ಥರ ತಯಾರು ಮಾಡಿದಾರೆ ಕೇಳಂಬನ್ನಿ ಉಣ್ಣಿ ಎಣ್ಣೆ ಸರ. ಸರ್. ಈ ಉಣ್ಣೆ ಯಾವ ಥರ ತಯಾರು ಮಾಡ್ಕೊಂಡ್ರಿ ಇದ್ರ ಸರ್? ಈಗ ತಾವ ಎಲ್ಲ ಈಗ ಒಂದು ತಯಾರು ಮಾಡ್ಕೊಂಡ್ರಿ ಈಗ. ಹಾಂ ಸರ್. ಇದು ಮುಂದೆ ಏನು ಮಾಡ್ತೀರಿ? ಬುಟ್ಟ ಎಲ್ಲ ಹಾಕೊಂಡ್ರಿ ಈಗ? ಹಾಂ, ಬುಟ್ಟಿ ಹಾಕಿನ ಸಲ ಒಂದು ತಟ್ ಹಾಸ್ತದೆ ಸರ್. ಹಿಂಗೆ ಹಾಂ, ತಟ್ ಹಚ್ಕೊಂಡು ಈಗೆಲ್ಲ ಬಡ್ದ್ರಿ ಇದೇ ಥರ ಬಡ್ಕೊಂತಾರೆ? ಇದೇ ಥರ ಸರ್. ನಮಸ್ಕಾರ ವೀಕ್ಷಕರೇ, ನಾನು ಬೆಳಗಾವಿ ಜಿಲ್ಲೆ ಈ ಸವಣೂರು ತಾಲೂಕಿನ ಬರುವ ಈ ಮಾಟೋಳಿ ಗ್ರಾಮದಲ್ಲಿದ್ವಿ. ಈ ಮಾಟೋಳಿ ಗ್ರಾಮದ ಒಬ್ಬರು ವಿಶೇಷ ಅಂತ ರೈತರು. ಈ ರೈತರ ಬಗ್ಗೆ ಏನು ಹೇಳ್ಬೇಕಂತಂದ್ರೆ, ಇವರು ಹಲವಾರು ಬಗೆಯ ಔಷಧ ತಾವೇ ತಯಾರು ಮಾಡ್ಕೋತಾರೆ, ಸಾವಯವದಲ್ಲಿ ಬೆಳೀತಾರೆ. ತಮ್ಮ ಹೊಲಕ್ಕೆ ಬೇಕಾದ ಕೀಟನಾಶಕ ಆಗಿರ್ಬೋದು, ದಶಪರ್ಣಿ ಆಗಿರ್ಬೋದು, ಮತ್ತು ಈ ಜಾನುವಾರುಗಳಿಗೆ ಉಣ್ಣೆಗಳಾದ್ರೆ ಉಣ್ಣೆ ಔಷಧಿಗಳಾಗಿರ್ಬೋದು, ಎಲ್ಲವನ್ನೂ ಇವರೇ ತಯಾರು ಮಾಡ್ಕೋತಾರೆ. ಪೊಟ್ಯಾಶ್ ತಯಾರು ಮಾಡ್ಕೋತಾರೆ. ಈ ಸಾವಯವ ರೈತರು. ಈ ರೈತರ ಬಗ್ಗೆ ಒಂದಷ್ಟು ಮಾಹಿತಿ ತೊಗೊಂಡು ಮತ್ತು ಅವ್ರು ಪರಿಚಯ ಮಾಡ್ಕೊಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರೇನು? ನಮ್ಮ ಹೆಸರು ಸರ ರುದ್ರಪ್ಪ ಈಶ್ವರಪ್ಪ ಗುಡಿಮನಿ ಸರ. ಊರ ಮಾಟೋಳಿ ಸರ. ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾವಿ ಸರ. ಹುಬ್ಬಳ್ಳಿ ಮುರುಗೋಡು ಬರ್ತದೆ ಸರ್. ಸರಿ, ತಾವು ತಮ್ಗೆ ಬೇಕಂತ ಕೀಟನಾಶಕಗಳು, ಉಣ್ಣೆ ಔಷಧಿಗಳಾಗಿರ್ಬೋದು, ದಶಪರ್ಣಿ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ತಾವೇ ತಯಾರಿಸ್ತಾ ಇದೆ ಸರ್. ಈ ವಿದ್ಯೆ ತಮ್ಗೆ ಎಲ್ಲಿಂದ ಬಂತು? ತಾವು ಎಲ್ಲಿಂದ ಕರ್ಕೊಂಡ್ಬಂದ್ರಿ? ಇದರಿಂದ ತಮ್ಮ ಹೊಲಗಳಿಗೆ ತಾವು ಉಪಯೋಗಿಸಿದ್ದೀರಿ ಇಲ್ಲೋ ಎಲ್ಲವನ್ನೂ ನಮ್ಮ ರೈತರಿಗೆ ಒಂದು ಮಾಹಿತಿ ಕೊಡ್ರಿ. ಪ್ರಥಮವಾಗಿ ತಾವು ಈ ಎಲ್ಲಿಂದ ಕರ್ಕೊಂಡು ಬಂದ್ರಿ ಔಷಧ ಬಗ್ಗೆ? ನಾವು ಹಿಂಗ ಯೂಟ್ಯೂಬ್ನಾಗ ಕೇಳ್ತಿದ್ದೇವ್ರಿ. ಆಮೇಲೆ ಕೆಲವಷ್ಟು ರೈತರು ಅದಾರ್ರಿ. ಆ ರೈತರ ಕಡೆ ಹೋಗಿ ಭೇಟಿಯಾಗಿ ಮಾರ್ಗದರ್ಶನ ತಗೊಂಡ್ಕಾರ ಬಂದ ಚಾಲು ಮಾಡಿದಾರೆ ಸರ್. ಅವ್ರ ರಾಜಶೇಖರ್ ನಿಂಬಿರ್ಗಿ ಆಗಿರ್ಬೋದು, ಆಮೇಲೆ ಮಲ್ಲೇಶನ ಬಿಸೂರಟ್ಟಿ ರೀ, ಆಮೇಲೆ ಅಜ್ಜಪ್ಪಣ್ಣ ಕುಲ್ಗೋಡಿ ರೀ, ಅಭಿಜಿತ್ ಕಾಮತ್ ರೀ, ಮತ್ತು ರೀ ಕಲ್ಲಪ್ಪಣ್ಣ ನೆಗದಾಳ ಅಂತ ಹಿಂಗೆ ಹಲವಾರು ಸಾವಯವ ರೈತರು ಅದ ಸರ್. ಅವ್ರ ಕಡೆ ಹೋಗಿ ನಾವು ಭೇಟಿ ಕೊಟ್ಟ ಅವ್ರ ನೋಡ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಈ ಅವ್ರು ನೋಡ್ಕೊಂಬಂದು ಅವ್ರ ಕಡೆ ಹೋಗಿ ಕಲ್ಕೊಂಬಂದು. ಹ್ಞೂ ಸರ್. ಈ ತಾವೊಂದು ಪೊಟ್ಯಾಶ್ ಆಗಿರ್ಬೋದು, ಹ್ಞೂ ಸರ್, ಒಂದು ಜೀವಾಮೃತಗಳಾಗಿರ್ಬೋದು, ಘನ ಜೀವಾಮೃತ ಆಗಿರ್ಬೋದು, ಹ್ಞೂ ಸರ್, ಎಲ್ಲವನ್ನೂ ತಾವು ತಯಾರು ಮಾಡ್ಕೊಂಡಿದ್ದೀರಿ. ಹ್ಞೂ ಸರ್. ಯಾಕೆ ಒಂದು ಯಾವುದೇ ವಿದ್ಯೆ ಬೇಕಂತಂದ್ರೆ ಹ್ಞೂ ಸರ್, ನಮ್ಗೆ ಯಾವುದೇ ಮಾಹಿತಿ ಅದನ್ನ ಹೋಗಿ ಕಲ್ಕೊಂಡ್ಬರ್ಬೇಕು, ನಾವು ಮಾಡಬೇಕು. ಒಂದು ಆಸಕ್ತಿ ತೊಗೊಂಡು ಹೋಗಿ ತಾವು ಕಲ್ಕೊಂಬಂದ್ರಿ. ಈ ತಮ್ಮಂತ ಯಾರ ರೈತರು ಬಂದು ಕಲ್ಕೋತಾರ ಅಥವಾ ಏನು? ಈಗ ಅಲ್ಲೆಲ್ಲೇ ಕರಿತಾ ಇದಾರೆ ಸರ. ಬೇರೆ ಕಡೆ ನಾವು ಹೇಳ್ತಾ ಇದೀವಿ ಸರ. ನಮ್ದು ಏನಂದ್ರೆ ಸರ, ನಾವೇನು ಎಲಿ ಬಳಿ ಅಂತ ಸರ್. ನಾವು ಇನ್ನೂ ಕಲಿಬೇಕು, ಇನ್ನೂ ಹೆಚ್ಚಿಂದ ಇಂಥವನ್ನ ಮನೆಯಲ್ಲೇ ತಯಾರು ಮಾಡ್ಬೇಕಂತೇಳಿ ಒಂದು ಇದೆ ಸರ್. ನಾವು ಹೊರಗಡೆಯಿಂದ ಏನೂ ತರಬಾರ್ದು. ಈಗ ತಾವು ಹೊರಗಡೆಯಿಂದ ಯಾವುದೇ ರಾಸಾಯನಿಕ ಗೊಬ್ಬರ ಆಗಿರೋದು ಏನಾಗಿರೋದು ಅದು ಸ್ಪ್ರೇಗಳಿರುತ್ತೆ ಯಾವುದೋ ತಾವು ತರಂಗಿಲ್ಲ ಸರ್. ತಮ್ಗೆ ಏನ್ ಬೇಕಂತ ಎಲ್ಲ ತಯಾರು ಮಾಡ್ಕೊತೀರಿ? ಹ್ಞೂ ಸರ್. ಈಗ ಒಂದು ಕಳೆನಾಶಕ ಒಂದು ಕಳೆ ಬಂತ್ರಿ, ಕಳೆ ನಿರ್ಮೂಲನೆ ಮಾಡ್ಬೇಕ್ರಿ. ನಾವು ಲೇಬರ್ ಹಚ್ತೇವೆ ಸರ. ಆಮೇಲೆ ದಂಡಿ ಮುಂಡಿ ಇತ್ತಂದ್ರ ಈಗ ಕಳೆನಾಶಕ ಅಂತೇಳಿ ಸಾವಯವದಾಗ ಐತಲ್ಲ ಸರ, ಅದನ್ನ ಇನ್ನು ಮುಂದಿನ ದಿನಮಾನಗಳೊಳಗ ತಯಾರು ಮಾಡ್ತಾರೆ. ನೀವು ತಯಾರು ಮಾಡ್ಕೊತೀರಿ? ಈ ಉಣ್ಣೆ ಔಷಧ ತಾವು ತಯಾರು ಮಾಡ್ಕೊಂಡು ಸರ್. ಇವೆಲ್ಲ ಪ್ರಾಡಕ್ಟ್ ಒಂದು 10-15 ಪ್ರಾಡಕ್ಟ್ಗಳನ್ನ ನಾವೇ ಸ್ವಂತ ತಯಾರು ಮಾಡ್ತೀವಿ. ಒಂದು ವೀಕ್ಷಕರೇ, ನಮ್ಮ ರುದ್ರಪ್ಪ ಗುಡಿಮನಿ ಅವರು ತಾವು ಇನ್ನೇನು ತಯಾರು ಮಾಡ್ಕೊಂಡ್ರೆ, ಯಾವ ಔಷಧಿಗಳನ್ನು ತಯಾರು ಮಾಡ್ಕೊಂಡಿದ್ದಾರೆ ಎಲ್ಲವನ್ನು ನೋಡೋಣ, ಮತ್ತು ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ. ಪಕ್ಕದಷ್ಟು ರೈತರು ಬಂದಿದ್ದಾರೆ. ಈ ನಮ್ಮ ರುದ್ರಪ್ಪ ಗುಡಿಮನಿ ಬಗ್ಗೆ ಅವ್ರಿಗೆ ಏನು ಅನಿಸಿಕೆ ಹೇಳ್ತಾರೆ, ಮತ್ತು ಅವರು ಇನ್ನೊಂದಷ್ಟು ಔಷಧ ತಯಾರು ಮಾಡ್ಕೊಂಡಿದ್ದಾರೆ ಇಲ್ಲಿ. ಅದೆಷ್ಟು ಉಪಕಾರಿಯಾಗಿದೆ, ಮತ್ತು ಅವರು ಕೃಷಿ ಬಗ್ಗೆ ಈ ರೈತರಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳ್ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಸೋಮಪ್ಪಣ್ಯಪ್ಪ ಸಂಗೊಳ್ಳಿ. ಹಾಂ ಸರಿ, ನಮ್ಮ ರುದ್ರಪ್ಪ ಗುಡಿಮನಿಯವರಿದ್ದಾರೆ. ಈಗ ಇವ್ರ ಬಗ್ಗೆ ತಾವು ಅವ್ರ ಕೃಷಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮ್ಮೂರು ಹೊಸೂರ್ರಿ, ಇಲ್ಲೇ ಮಾಟೋಳಿ ಪಕ್ಕ ಹೊಸೂರ್ರಿ. ನಮ್ಮದು ಅವ್ರದ್ದು ಹೊಲ ಇಲ್ಲೇ ಅಂದ್ರೆ ನಮ್ಮಂತೆ ಮಾಟೋಳಿಯಾಗೂ ನಮ್ಮ ಹೊಲ ಐತ್ರಿ. ಪ್ರತಿದಿನ ನಾವು ಹೊಲಕ್ಕೆ ಹೋಗುವಾಗ ಬರುವಾಗ ಭೇಟಿಯಾಗಿದ್ರು ರುದ್ರಪ್ಪ ಗುಡಿಮನಿ ಅವರು. ಆದ್ರೆ ಇವ್ರಿಗೆ ನಮ್ಗೆ ಭಾಳ ಆತ್ಮೀಯ ಬಾಂಧವ್ಯ. 2014ರಿಂದ ಒಂದು ಪ್ರವಾಸದೊಳಗೆ ಕೂಡಿದ್ರಿ. ಅವಾಗ ಆಗಲೇ ಅವ್ರಿಗೆ ತಲೆಯೊಳಗಿತ್ತು ಸಾವಯವ ಕೃಷಿ ಬಗ್ಗೆ. ಆದ್ರೆ ನಾವು ಏನೋ ಹೇಳ್ತಾ ಬಿಡ್ಪ ರುದ್ರಪ್ಪ ಗುಡಿಮನಿ ಅಂತ ನಾವು ತಿಳ್ಕೊಂಡಿದ್ದು. ಕೆಲವೊಂದಿಷ್ಟು ದಿವಸ ಆದ ಬಳಿಕ ಇವ್ರ ಮನೆಗೆ ನಾವು ಬಂದಾಗ ಇವ್ರ ಹಿತ್ತಲಲ್ಲಿ ಸಾವಯವ ದೇಶೀಯ ತಳಿಯ ಆಕಳುಗಳಿಂದ ಮಾಡಿರ್ತಕ್ಕಂಥ ಕೆಲವೊಂದಷ್ಟು ಸಾವಯವಗಳನ್ನು ತೋರಿಸೋದಲ್ದ, ಈಗಾಗಲೇ ಹೇಳಿಲ್ಲ ಅವರ ಮಲ್ಲಪ್ಪ ಬಿಸಿರೊಟ್ಟಿ ಇಂಥ ಒಂದು ಸಾವಯವ ಕೃಷಿ ಮಾಡುವಂಥ ಕೆಲವೊಂದಷ್ಟು ರೈತರ ಜೋಡಿ ಅಲ್ಲಿ ಹೋಗುವಾಗ ನಮ್ಮನ್ನು ತಪ್ಪದೇ ಕಾಡಿ ಬೇಡ್ಯಾರು ನಾವು ಬರಬೇಕಂತೇಳಿ, ನೀವು ಬರಬೇಕಂತೇಳಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ನಮ್ಮನ್ನು ಪರಿಚಯ ಮಾಡಿ ಈ ಸಾವಯವ ಕೃಷಿಯಿಂದ ಏನು ಲಾಭ ಐತೆ ಅನ್ನೋದನ್ನ ತಿಳಿಸ್ಕೊಟ್ರೆ. ಈಗಾಗಲೇ ನಾವು ಮಲ್ಲಪ್ಪ ಬಿಸಿರೊಟ್ಟಿ ಬಗ್ಗೆ ಅಂಕ ಜಗಜ್ಜಾಹೀರ ನೋಡಿದ್ರಿ. ಅಲ್ಲಿ ಕೆಲವೊಂದಷ್ಟು ವಿಜ್ಞಾನಿಗಳು ಹೊರದೇಶದಿಂದ ಬಂದವರು ಅವ್ರು ಹೊಲದಂಥ ಹಂತಲ್ಲಿ ಅಂತ ರೈತರಿಗೆ ಹೋಗಿ ತೋರಿಸೋದಲ್ದ ಅದೇ ಮಾದರಿ ಒಳಗೆ ಇವರು ನುಗ್ಗಾತಾರ. ಅದೇನ ತಾತ್ಪೂರ್ತಿಕ ವಿಡಿಯೋಕ್ಕಾಗಲಿ ಫೋಟೋಶೂಟ್ಗಾಗಲಿ ಮಾಡುವಂಥ ಕೆಲಸ ಅಲ್ಲ. ಇದನ್ನ ಮಾಡಿ ಇವ್ರು ಮತ್ತೆ ಹೊಲದೊಳಗೂ ಹಾಕಿ ಅದ್ರ ಪ್ರಯೋಗದಿಂದ ಇವತ್ತಿನ ದಿವಸ ಏನು ಮಾಡ್ಕೊಂಡಪ್ಪ ಅಂದ್ರೆ ಯಶಸ್ಸನ್ನು ಕಂಡಂಥ ರೈತರು ಇವರು. ಅದಕ್ಕೋಸ್ಕರ ನಾವು ಏನು ಮಾಡೋದು, ಇವರನ್ನ
ಫಾಲೋ ಅಪ್ ಮಾಡ್ಬೇಕಂದ್ರೆ ನಮ್ಮ ಜಮೀನೊಳಗೂ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಸರಿ, ತಮ್ಮಲ್ಲಿ ಒಂದು ಜವಾರಿ ಆಕಳೈತ್ರಿ. ಈ ಜವಾರಿ ಒಂದು ಆಕಳ ಎಷ್ಟು ರೈತರಿಗೆ ಹೆಲ್ಪ್ ಐತಿ, ಎಷ್ಟು ಉಪಯೋಗ ಐತಿ? ಅದೊಂದು ಸಗಣಿ ಆಗಿರೋದು ಅಥವಾ ಒಂದು ಗೋಮೂತ್ರ ಆಗಿರ್ಬೋದು, ಅದ್ರ ಬಗ್ಗೆ ತಾವೇನು ಹೇಳ್ತಾರೆ? ಸರ್, ಸಗಣಿಯಿಂದ ರೀ ಮತ್ತು ಗೋಮೂತ್ರದಿಂದ ರೀ ಮತ್ತು ಇದ್ರದ್ದು ಆಕಳ ಉಚ್ಚುಬಿಡಿ ಅಂತ ಹಿಡಿದು ಇಟ್ಕೊಂಡೇವೆ ಸರ. ಆಮೇಲೆ ಆಕಳ ಮಾಸ್ ಅಂತ ಹೇಳಿ ಮಾಡ್ತೇವೆ ಸರ. ಹಿಂಗೆ ಹಲವಾರು ಇದರಿಂದ ಪ್ರಾಡಕ್ಟನ್ನು ತೊಗೊಂಡ್ಕಾರ ಉಪಯೋಗ ಮಾಡಿ ಅದನ್ನ ಭೂಮಿಗೆ ಕೊಡ್ತೇವೆ ಸರ್. ಈ ತಾವ ಏನೇನು ತಯಾರು ಮಾಡ್ಕೊಂಡಿದ್ರಿ? ನಾವು ಘನಜೀವಾಮೃತ ತಯಾರು ಮಾಡೇವು ಸರ. ಆಮೇಲೆ ಆಕಳ ಉಚ್ಚುಬಿಡ್ಡಿ ರೀ, ಆಮೇಲೆ ರೀ ಆಕಳ ಮಾಸಿನ ಕಷಾಯ ರೀ, ಆಮೇಲೆ ರೀ ಇದ್ರಿ ಉಣ್ಣಿ ಎಣ್ಣೆ ರೀ, ಆಮೇಲೆ ಇದ್ರಿ ಕೀಟನಾಶಕ ಉಣ್ಣಿ ಔಷಧ ತಯಾರು ಮಾಡೇವ್ರಿ. ಆಮೇಲೆ ರೀ ಇದನ್ನ ರೀ ಏನಂದ್ರೆ ಆಕಳ ಮಾಸಿಂದ ರೀ ಕಷಾಯ ರೀ ಒಂದು ಹಿಂಗೆ ಒಂದು 10-12 ಥರ ತಯಾರು ಮಾಡೇವು ಸರ್. ಈಗ ಅವನ್ನ ನೋಡ್ಕೊಂಬರ್ರಿ, ಹೋಗಿ ಅವನ್ನೆಲ್ಲ ನೋಡ್ಕೊಂಬರ್ಬೋದು, ಯಾವ ಥರ ತಯಾರು ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ. ಬನ್ನಿ ಹೋಗಿ ನೋಡ್ಕೊಂಬರ್ಬೋದು. ನೋಡಕ್ಷಕರೇ, ಒಬ್ಬ ಹಳ್ಳಿಯ ರೈತ, ಸಾಮಾನ್ಯ ರೈತ ಏನೇನು ಮಾಡ್ಕೊಂಡಿದ್ದ ಅನ್ನೋದು ಇಲ್ಲಿ ಒಂದು ದೊಡ್ಡ ಉದಾಹರಣೆ ಇದೆ. ಇವರು ವೃದ್ಧಪ್ಪ ಗುಡಿಮನಿ ಅವರು ಎಜುಕೇಷನ್ನಲ್ಲಿ ಒಂದು 10ನೇ ಮುಗಿಸ್ಯಾರು, SSLC ಮುಗಿಸ್ಯಾರು. SSLC ಮುಗಿಸೋ ಕೂಡ ಇವತ್ತೊಂದು ಈ ಕೃಷಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಜ್ಞಾನವನ್ನು ಪಡ್ಕೊಂಡಂಥವ್ರು. ಒಳ್ಳೊಳ್ಳೆ ರೈತರ ಸಂಪರ್ಕ ಮಾಡಿಕೊಂಡು ನಾವು ಏನೇನು ತಯಾರು ಮಾಡ್ಕೋಬೇಕು, ನಮ್ಮ ರೈತರಿಗೆ ಏನೇನು ಅನುಕೂಲ ಇದೆಯೋ ಅದೆಲ್ಲವನ್ನು ಮನೆಯಲ್ಲಿ ಹೇಗೆ ತಯಾರು ಮಾಡ್ಕೋಬೇಕು, ಒಂದು ನಾವು ಈ ರಾಸಾಯನಿಕ ಬಿಟ್ಟು ನಾವು ಸಾವಯವದಲ್ಲಿ ಹೆಂಗೆ ಬದುಕಬೇಕು ಅನ್ನೋದೆಲ್ಲ ಪ್ರತಿಯೊಂದೂ ಅವ್ರು ಇಲ್ಲಿ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಒಂದೊಂದು ಔಷಧ ತಯಾರು ಮಾಡ್ಕೊಂಡಿದ್ದಾರೆ. ಅದರ ಎಲ್ಲ ಒಂದೊಂದು ಪ್ರಾಡಕ್ಟ್ ಬಗ್ಗೆನೂ ಒಂದು ಸವಿಸ್ತಾರಾಗಿ ತಿಳಿಸ್ಕೊಡ್ತಾರೆ. ಬನ್ನಿ ಜೀವಂತ ಕಸ ಮಾಡಿದ್ದಾರೆ ಈಗ ಇಲ್ಲಿ. ಇದ್ರ ಬಗ್ಗೆ ತಾವೇನು ಹೇಳ್ತಾರೆ ಈಗ? ಸರ್, ಇದು ನಮ್ಮ ಮನೆ ಒಳಗೆ ರೀ ಜವಾರಿ ಆಕಳ ಕರ ತಿರ್ಕೊಂಡಿತ್ತು ಸರ್. ಅದನ್ನ ಎಷ್ಟು ತೂಕ ಇರ್ತದೆ ಸರ್ ಅಷ್ಟ ಸಗಣಿ, ಗೋಮೂತ್ರ ರೀ, ಮಜ್ಜಿಗೆ, ಸ್ವಲ್ಪ ಬೆಲ್ಲ, ಪಪ್ಪಾಳಿಕಾಯಿ ಹಾಕಿ ಒಂದು 4-5 ತಿಂಗಳು ಸರ್ ಬೆಲ್ಲ ಹಾಕಿ ಹೊಲ್ದಾಗ ಮಾಡಿದ್ದೇನೆ ಸರ್. ಇಟ್ಟೇನ್ರಿ ಅದನ್ನ ಇಟ್ಟಿಂದ ಯೂಸ್ ಮಾಡಿದ್ದೇನೆ ಸರ್. ಕಬ್ಬಿಗೆ ಕಬ್ಬು ರಿಸಲ್ಟ್ ಚೆನ್ನಾಗಿ ಬರುತ್ತೆ ಸರ್. ಸರ್, ಇದನ್ನ ಒಬ್ಬ ರೈತರು ಮಾಡ್ಬೇಕಾದ್ರೆ ಎಷ್ಟು ದಿವಸ ತಯಾರು ಮಾಡ್ಕೋಬೋದು? ಒಂದು ಮಿನಿಮಮ್ ಒಂದು 4-5 ತಿಂಗಳು ಬೇಕು ಸರ್. ಅದು ಸತ್ತದ್ರಿ ಸರ್. ಯಾಕಂದ್ರೆ ನಾವು ಏನೋ ಚಲೋ ಐತೆ ಅಂತ ಹೇಳಿ ಅದನ್ನ ಕೊಲ್ಲಂಗಿಲ್ಲ ಸರ್. ಅದು ತಿರ್ಕೊಂತಂದ್ರ ಆಮೇಲೆ ನಾವು ಅದನ್ನ ಯೂಸ್ ಆಗ್ತದೆ ಸರ್. ಅದನ್ನ ಔಷಧವಾಗಿ ಗುಣವಾಗಿ ಸರ್. ಬರೇ ಸರ್ ಇದನ್ನ ಒಂದು ಬ್ಯಾರ್ಲಕ್ ರೀ 200 ಲೀಟರ್ ಬ್ಯಾರ್ಲಕ್ 2 ಲೀಟರ್ ಹಾಕಿ ನಾವು ಡ್ರೆಂಚಿಂಗ್ ಕೊಡ್ಬೋದು ಸರ್. ಈ ತಾವು ಹೊಲಗಳಿಗೆ ಯಾವ ಥರ ಗ್ರೋತ್ ಪ್ರಮೋಟರ್ ಆಗಿರ್ಬೋದು, ನಮ್ಮ ಹೊಲಕ್ಕೆ ಎಷ್ಟು ಯೂಸ್ ಆಗ್ತದೆ? ಅಂದ್ರೆ ನಮ್ಮ ಮಣ್ಣಿನ ಫಲವತ್ತತೆ ಇರ್ಬೋದು, ಯಾವ ಥರ ಆಗ್ತದೆ ಸರ್? ಸರ್ ನೋಡ್ರಿ, ನಾನು ಇದನ್ನ ಹಾಕಿದಾಗಿಂದ ರೀ ಗಿಬ್ಬ ಭಾಳ ಗ್ರೋತ್ ರೀ, ಮತ್ತು ಗಣಿಕೆ ದಪ್ಪ ಆಕತ್ರಿ, ಮತ್ತು ಬೇರೆ ಪೀಕಿಗೂ ನಾವು ಎಲ್ಲಕ್ಕೂ ಹೊಡಿಬೋದು ಸರ್. ಅಂದ್ರೆ ಈಗ ಬೇರೆ ಬೇರೆ ಯಾರೋ ಒಂದಷ್ಟು ಮಾರ್ಕೆಟಾಗ ಬರ್ತಾವ, ಗ್ರೋತ್ ಪ್ರಮೋಟ್ ಅಂತ ಬರ್ತಾವ, ಅವಕ್ಕೆ ವೇಟ್ ಎಷ್ಟು? ಅವಕ್ಕೆ ಸರ ನಾವು ರೊಕ್ಕ ಭಾಳ ಕೊಟ್ಟು ತರ್ಬೇಕು ಸರ. ನೀವು ಏನಿಲ್ಲ ಸರ, ರೊಕ್ಕ ಕಡಿಮೆ ರೀ ನಮಗೆ. ಮತ್ತು ಭೂಮಿ ಒಳಗೆ ಇದು ತಯಾರಾಕವ್ ಸರ್, ಎರಿಹುಳುಗಳು ತಯಾರಾಕವ್ರಿ, ಮತ್ತು ಭೂಮಿ ತಂಪು ಉಳಿದ ಸರ. ಅದನ್ನ ಹಾಕೋದ್ರಿಂದ ಎಲ್ಲ ಕಾಂಕ್ರೀಟ್ ಆದಂಗೆ ಹಾಕತ್ ಸರ್. ಸರ್, ಇರ್ತಾ ಒಂದಷ್ಟು ಬೆರಣಿ ಮಾಡಿದ್ರೆ ಸಣ್ಣ ನಮ್ಮ ದೇಶೀಯ ಆಕಳದ ಸೆಗಣಿಯಿಂದ ಮಾಡಿದ್ರಿ. ಈಗ ಇಷ್ಟು ಸಣ್ಣ ಮಾಡೋ ಉದ್ದೇಶನ ಮತ್ತೆ ಯಾಕೆ ಮಾಡಿದ್ರಿ ಸರ? ಇದನ್ನ ಅಂದ್ರೆ ಅಗ್ನಿಹೋತ್ರದ ಸಂಬಂಧ ಮಾಡ್ಯಾವ ಸರ. ಇದು ನಕಾರಾತ್ಮಕ ಶಕ್ತಿಗಳು ಹೊರಗೆ ಹೋಗ್ತಾವ ಸರ. ಅಂದ್ರೆ ಅಗ್ನಿಹೋತ್ರ ಮನೇಲಿ ಮಾಡೋದ್ರಿಂದ ಹೊರಗೆ ಹೋಗ್ತಾವ ಸರ. ಎನರ್ಜಿ ಅನ್ನೋದು ಇದಾಗ್ತದೆ ಸರ್, ಆಗ್ತದೆ ಸರ್. ಅದಕ್ಕಾಗಿ ಈ ಟೈಪ್ ಮಾಡಿದೇವೆ ಸರ್. ಈ ತಾವ ಉಪಯೋಗಿಸ್ತಾರ ರೈತರು ಯಾರ ಉಪಯೋಗಿಸ್ತಾರೆ ಸರ್, ಯಾರ ಕೇಳಿ ಕೊಡ್ತಾರೆ. ರೈತರು ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ನಾವು. ತಾವು ಇದನ್ನ ಎಷ್ಟು ದಿವಸ ಮಾಡ್ಕೊಡತ್ತೀರಿ? ಈಗ ಒಂದು 4-5 ತಿಂಗಳು ಆಗ್ತದೆ ಇದನ್ನ ಬೆರಣೆ ಮೇಡಮ್. ಇವನ್ನೆಲ್ಲ ತಾವ ಈ ಪ್ರಾಡಕ್ಟ್ ಆಗಿರ್ಬೋದು, ಬೆರಣೆ ಇರ್ಬೋದು, ಇವನ್ನೆಲ್ಲ ತಾವು ಇಲ್ಲಿಂದ ಕಲ್ತ್ರಿ? ಆಗ ಒಂದಷ್ಟು ಹೇಳಿದ್ರು, ಒಂದಷ್ಟು ಒಳ್ಳೆ ರೈತರ ಹೆಸರು ತೊಗೊಂಡಿದ್ರಿ. ನಮ್ಮ ಮಲ್ಲಪ್ಪ ಬಿಸ್ರಿಟ್ ಆಗಿರೋದು, ನಮ್ಮ ನಿಂಬರಿಗೆ ಸರ್ ಆಗಿರ್ಬೋದು, ಅವರ ಪ್ರೇರಣೆಯಿಂದ ಮಾಡ್ಕೊಂಡ ಅವ್ರನ್ನ ಭೇಟಿಯಾಗಿ ತಾವು ತಿಳ್ಕೊಂಡೆ. ಅಲ್ಲಿ ನೇರವಾಗಿ ಒಂದಷ್ಟು ಕೆಲವೊಂದಷ್ಟು ರೈತರು ಹೋಗಿರಿ ಭೇಟಿಯಾಗಿ ಬಂದಿಂದ ಮಾಡತ್ತ ಸರ್. ಅವ್ರು ನೀವು ಭೇಟಿ ಹಾಕೋದ ನಿಮ್ಗೆ ಏನು ಅನಿಸ್ತಾ ಅವ್ರ ಬಗ್ಗೆ? ಒಳ್ಳೇದು ಅನಿಸ್ತಾರ. ನಾವು ಯಾಕೆ ಹಿಂಗ್ ಮಾಡ್ಬಾರ್ದು ಆ ರೈತರ ಬಗ್ಗೆ? ಹ್ಞೂ ಸರ್. ಅವ್ರು ಏನು ನಾವು ಇವತ್ತಿಗೆ ಹೊರಗಡೆ ತಂದು ಹಾಕ್ಬೇಡ ಬೇಡಪ್ಪ, ಹಿಂಗ ಮಾಡ್ಕೊಂಡ್ ತಗೊಂಡು ಚಲೋ ಆಕತ್ತಂದ್ರಿ ಆ ಟೈಪ್ ನಾವು ಮಾಡ್ತಾ ಇದೀವಿ. ಓಕೆ. ಸರಿ, ತಾವು ಒಂದೊಂದು ಬಾಳೆ ಹೂವಿನ ಪೊಟ್ಯಾಶ್ ತಯಾರು ಮಾಡಿದ್ರಿ. ಈ ಪೊಟ್ಯಾಶ್ ತಯಾರು ಮಾಡಿದ್ರಿ. ಈಗ ನಮ್ಮ ರಾಜೇಶ್ ತುಡಿಯೋಕರ್ ಅವ್ರ ಬಗ್ಗೆ ಒಂದು ವಿಡಿಯೋನು ಮಾಡಿದ್ವಿ ನಾವು. ಈ ಬಾಳೆ ಹೂವಿನ ಒಂದು ಪೊಟ್ಯಾಶ್ ಯಾವ ಥರ ತಯಾರು ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ. ಇದನ್ನ ತಾವು ಹೆಂಗ್ ಮಾಡ್ಕೊಂಡ್ರಿ? ಮತ್ತೆ ಇದ್ರ ಬಗ್ಗೆ ತಾವು ಎಲ್ಲಿ ಕಲ್ತ್ರಿ? ಇದ್ರ ಬಾಧ್ಯತರ ಉಪಯೋಗನ?
ನಮ್ಮ ರೈತರಿಗೆ ತಿಳಿಸ್ಕೊಡ್ರಿ. ಇದನ್ನ ಸರ ಬಾಳೆ ಹೂವು ತಗೋರಿ ಸರ. ಬಾಳೆ ಹೂವು ಮತ್ತೆ ಎಷ್ಟು ಇರ್ತದೆ ಅಷ್ಟೇ ಬೆಲ್ಲ ತಗೋರಿ ಸರ. ಬೆಲ್ಲ ತಗೊಂಡು ಎಲ್ಲ ಸಣ್ಣಗೆ ಹೆಂಚ್ಕಾರ ಹಾಕಿಕಾರ ಒಂದು 40 ದಿವಸ ಇಡುತ್ತೆ ಸರ. 40 ದಿವಸ ಇಟ್ಟಿಂದ ನಾವು ಯೂಸ್ ಮಾಡ್ತೇವೆ ಸರ್. ಕೆಲಸ ಮಾಡ್ತೇವೆ ಸರ್. 40 ದಿವಸ ಆದ ನಂತರ ಇದನ್ನು ಉಪಯೋಗಿಸ್ಬೇಕು. ಹ್ಞೂ ಸರ್. ಇದ್ರ ಉಪಯೋಗಿಸೋದ್ರಿಂದ ಬೆಳೆಗಳ ಯಾವ ರೀತಿ ಬೆಳವಣಿಗೆ ಬರ್ತದೆ? ಅಂದ್ರೆ ಸರ್ ನಾವು ಪೊಟ್ಯಾಶ್ ಕೊಟ್ಟಂಗ ಸರ್ ಏನು ಅಂಗಡಿ ಒಳಗೆ ತರ್ತೇವ್ರಿ ಸರ್, ಅದೇ ರೀತಿ ಕೆಲಸ ಮಾಡ್ತೇವೆ ಸರ್. ಈಗ 1 ಎಕರೆಗೆ ನಾವು ಹೊಡಿಬೇಕಂದ್ರೆ ಎಷ್ಟು ಹಂಗೆ ಯೂಸ್ ಮಾಡ್ಬೇಕು ಅದು? ಇದನ್ನ ಸರ ಒಂದು ಪಂಪಿಗೆ ಸರ 1 ಲೀಟರ್ಗೆ 2 ml ಹಾಕ್ತೇವೆ ಸರ್. 1 ಲೀಟರ್ ನೀರಿಗೆ 2 ml ಹಾಕಿ ಬಿಡ್ತೀವಿ. 1 ಲೀಟರ್ ನೀರಿಗೆ 2 ml. 2 ml. ಈ ಸುಮಾರು ನಾವು 1 ಎಕರೆ ಇರ್ತೈತಿ, ಒಬ್ಬರು 50 ಎಕರೆ ಇದ್ದವ್ರು ಇರ್ತಾರೆ, 100 ಎಕರೆ ಇದ್ದವ್ರು ಇರ್ತಾರೆ. ಅವ್ರನ್ನ ಹೆಂಗೆ ಯೂಸ್ ಮಾಡ್ಬೇಕು? ದಿಂಡನ್ನ ಕಟ್ ಮಾಡಿ ನಾವು ಮಾಡ್ಕೋಬಹುದು ಸರ್. ಬ್ಯಾರಲ್ ಜಾಸ್ತಿ ಆಗತ್ತೆ ಸರ್. ನಮ್ಮ ಜಟ್ಟು ಜಮೀನು ಇರ್ತೈತೆ ಅದು ನಾವು ಜಾಸ್ತಿ ಮಾಡ್ಕೋಬೇಕು. ಇದಕ್ಕೆ ಸ್ಟಾರ್ಟ್ ಮಾಡಿ 45 ದಿವಸ ಸಿಗುವಂಥ ಒಂದು ಪೊಟ್ಯಾಶ್ ಅದು. ಈಗೇನು ತಮ್ಮ ಹೊಲಗಳಿಗೆ ತಾವೇನಾರ ಉಪಯೋಗಿಸಿದ್ರಿ? ಉಪಯೋಗಿಸ್ತೇವೆ ಸರ್. ಈಗೇನ ತಮ್ಮ ಬೆಳೆಗಳಿಗೆ ಉಪಯೋಗಿಸಿದ್ರಿ? ಸರ್ ಏನಾದ್ರು ವ್ಯತ್ಯಾಸದು? ವ್ಯತ್ಯಾಸ ಚೆನ್ನಾಗಿ ಬಂದ ಸರ್. ಈ ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ರಾಸಾಯನಿಕ ಯೂಸ್ ಮಾಡೋಂಥ ರೈತರು ಏನೋ ಗೋತ್ರಂಗ ಮಾಡಕ್ಕೆ ಬರಲ್ಲ. ಈಗ ತಮ್ಮಂಥ ರೈತರ ಕಡೆ ಬಂದ ಒಂದು ಕಲ್ಕೊಂಡು ಇಂಥ ಪೊಟ್ಯಾಶ್ ತಯಾರು ಮಾಡೋದು ಹೆಂಗೆ? ಮುಂದಿನ ದಿನಗಳಲ್ಲಿ ಒಂದು ಆಹಾರ ವಿಷಮುಕ್ತ ದೇಶವನ್ನು ಮಾಡೋದು ಬಹದ್ದೂರಿಲ್ಲ. ಯಾಕಂದ್ರೆ ರೈತರ ಮನಸ್ಸು ಮಾಡ್ಬೇಕು, ಕಲ್ಕೋಬೇಕು, ತಿಳುವಳಿಕಿದ್ದಂತೆ ಕಲಿಬೇಕು. ಈ ವಿಷಯದ ತಾವೇನು ಹೇಳಕ್ಕೆ ಸರ್? ಎಲ್ಲರೂ ಆಗಲೇನೋ ಒಂದು ಉದ್ದೇಶ ಸರ್. ಯಾಕಂದ್ರೆ ಎಲ್ಲರೂ ತಿಂದು ಬರೀ ರೋಗ ರುಜಿನಿ ಅದು ಇದು ಇದನ್ನ ಮಾಡ್ತಿಕೊಂತ ಆಗತ್ತಾ ಇದೆ ಸರ್. ಸಮಾಜಕ್ಕೆ ಏನೋ ಒಂದು ಒಳ್ಳೇದಾಗಲಿ. ಎಲ್ಲರೂ ನಮ್ಮಂಗೆ ನಾವು ಹೆಂಗೆ ಹೋಗಿ ಕಲ್ಕೊಂಬಂದಿಲ್ಲ ಹಂಗೆ ಬಂದು ಕೇಳಿ ಸರ್ ಎಲ್ಲ ಹೇಳ್ತೇವೆ ಸರ್ ಮಾಹಿತಿ. ನೋಡಿ ಸರ್, ಈಗ ವೀಕ್ಷಕರಿಗೆ ಬಾಳೆ ದಿಂಡಿನ ಒಂದು ಹೂವಿನ ಪೊಟ್ಯಾಶ್ ಮಾಡಿ ತಯಾರು ಮಾಡಿದ್ದಾರೆ. ಇದನ್ನೇ ನಮ್ಮ ರಾಜೇಶ್ ತುಡ್ವೇಕರ್ ಅವರು ಕೂಡ ತಯಾರು ಮಾಡಿದರು. ಅವರು ಒಂದಷ್ಟು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅವರು ಒಂದಷ್ಟು ಮಾಹಿತಿ ತೊಗೊಂಡು. ರಾಜೇಶ್ ಅವರ ಈಗ ನಿಮ್ಮೊಂದು ವಿಡಿಯೋ ಮಾಡಿದ್ದು ನಮ್ಮ ಹೊಲದಾಗ ಈ ಬಾಳೆ ಹೂವಿನ ಒಂದು ಪೊಟ್ಯಾಶ್ ತಯಾರು ಮಾಡಿದ್ದಾರೆ. ಈಗ ಸಾಕಷ್ಟು ಜನ ನೋಡ್ತಾರೆ, ತಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಈ ಬಾಳೆ ದಿಂಡಿನ ಹೂವಿನ ಒಂದು ಪೊಟ್ಯಾಶ್ ಬಗ್ಗೆ ತಾವು ಹೇಳ್ತೀರಿ, ತಾವು ಹೆಂಗೆ ತಯಾರು ಮಾಡಿರಿ? ಒಂದು ರೈತರಿಗೆ ಮಾಹಿತಿ ಕೊಟ್ಟಿರ್ಬೋದು, ಮತ್ತು ಉದ್ರಪ್ಪ ಗುಡಿ ಮನೆಯವ್ರಿಗೆ ಮುಂದೆ ಅವ್ರು ಏನು ಮಾಡ್ಕೋಬೇಕು ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ. ಬಾಳೆ ಹೂವಿಂದು ಸೇಮ್ ಸರ್. ಏನು ಬಾಳೆ ಹೂ ಇರುತ್ತಲ್ಲ, ಎಷ್ಟು ಪ್ರಮಾಣದಾಗ ಬಾಳೆ ಹೂ ಇರುತ್ತಲ್ಲ ಅಷ್ಟೇ ಪ್ರಮಾಣದಾಗ ನಾವು ಏನು ಮಾಡ್ತೀವಿ ಅಂದ್ರೆ ಬೆಲ್ಲ ಕಲೆಕ್ಟ್ ಮಾಡ್ಬೇಕು ಸರ್. ಬಾಳೆ ಹೂವಿನ ಪೂರ ಏನಾಯ್ತು ಪೌಡರ್ ಟೈಪ್ ಮಾಡ್ಬೇಕ್ರಿ. ಅದನ್ನ ಅಷ್ಟೇ ಪ್ರಮಾಣ ಬೆಲ್ಲ ಹಾಕಿ ನಾವು ಒಂದು 40 ಇಂದ 50 ಡೇಸ್ ಇಟ್ಬಿಡು ಸರ್. ಅದನ್ನ ಇಟ್ಟು ಅದು ಕಲ್ಚರ್ ರೆಡಿ ಆಯ್ತಂತ ಸರ್, ಅದನ್ನ ನಾವು ಸ್ಪ್ರೇನು ಮಾಡ್ಬೋದು ರೀ, ಡ್ರಿಂಚಿಂಗ್ ಮಾಡ್ಬೋದು, ಆಮೇಲೆ ನೀರಾಗೂ ಬಿಡ್ಬೋದು ಸರ್. ಈಗಾಗಲೇ ತಮ್ಮ ವಿಡಿಯೋಗಳು ನೋಡ್ಕ ಸಾಕಷ್ಟು ರೈತರು ತಮ್ಮ ಫೋನ್ ಹಚ್ಚಿರ್ಬೋದು. ಈ ವಿಡಿಯೋ ಮುಖಾಂತರ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೈತರಿಗೆ ಏನಿಲ್ಲ ಸರ್, ನಾವು ಸಾವಯವ ಕೃಷಿ ಮಾಡ್ಬೇಕಪ್ಪ ಅಂತಂದ್ರೆ ಭಾಳ ಇಂಟ್ರೆಸ್ಟ್ ತೊಗೊಂಡು ಸರ್ ಹಲವಾರು ರೈತಗಳನ್ನ ವಿಸಿಟ್ ಮಾಡ್ಬೇಕು ಸರ್. ಹೊಸ ರೈತರನ್ನ ವಿಸಿಟ್ ಮಾಡ್ಬೇಕ್ರಿ. ಈಗ ರುದ್ರಪ್ಪನಾಗ ನಾನು ರೀ ಅವ್ರ ಫೋನ್ ಹಚ್ಚಿದ್ರಂಗಾರ ವಿಡಿಯೋ ಮಾಡತ್ತಾರ ಬರ್ರಿ ಅಂತೇಳಿ. ಅಂದ್ರೆ ನಾನು ನಾನು ಏನು ವಿಚಾರ ಮಾಡಿದೆ ಅಂದ್ರೆ, ನಾವು ಎಷ್ಟು ಕಲ್ತರೂ ಕಡಿಮೆ ಸರ್. ಸಾವಯವ ಕೃಷಿ ಒಳಗೆ ನಾವು ಎಷ್ಟು ನಾಲೆಜ್ ತೊಗೊಂಡು ಹೋಗ್ತವಲ್ರಿ, ಎಷ್ಟು ಈ ರೀತಿ ಇಂಥ ರೈತರಿಗೆ ನಾವು ಭೇಟಿ ಹಾಕೊಂತ ಹೋದು ಅಂತಂದ್ರೆ ನಮ್ಮ ಸಾವಯವ ಕೃಷಿ ಆಟೋಮೆಟಿಕ್ಲಿ ಸಕ್ಸಸ್ ಆಗುತ್ತೆ ಸರ್. ರಾಜೇಶ್ ಅವ್ರು ತಾವು ಕೃಷಿ ಮಾಡಕತ್ತೆ 2 ವರ್ಷ ಆಯ್ತು ರೀ. ಈ 2 ವರ್ಷ ತಾವು ಅನುಭವ ಹೆಸರು ಮಾಡಿಬಿಟ್ರಿ. ಈ 1 ವರ್ಷದಲ್ಲಿ ತಾವು ಎಷ್ಟೋ ರೈತರು ರೀಚ್ ಆಗಿಬಿಟ್ಟಿರಿ. ಈ ವಿಷಯದ ತಾವು ಹೇಗೆ? ಸೂಪರ್ ಸರ್. ಹೆಂಗಂತಂದ್ರೆ ಸಾವಯವ ಕೃಷಿ ಅದಕ್ಕೆ ಸರ್ ನಾವು ಎಲ್ಲ ಅಂದ್ರೆ ಇಂಟ್ರೆಸ್ಟೆಡ್ ತೊಗೊಂಡು ಯಾಕೆ ಸಾವಯವ ಕೃಷಿ ಮಾಡ್ಬೇಕಂತಂದ್ರೆ ಇದ್ರಾಗ ನಾವು ಕಿಂಗ್ ಮೇಕರ್ ಸರ್. ಯಾವುದೇ ನಾವು ಗೊಬ್ಬರ ಅಂಗಡಿಗೆ ಹೋಗಿ ಅವ್ರು ಹೇಳಿದ್ ಕೇಳ್ಬೇಕಂತ ಏನಿಲ್ಲ ಸರ್. ಈಗ ನೋಡ್ರಿ ನಮ್ಮ ರುದ್ರಪ್ಪನ ರೀ ನೋಡ್ರಿ 10 ಕಲ್ಚರ್ ಅಂತಂದ್ರೆ ಈ 10 ಕಲ್ಚರ್ ಹುಡುಕಾಡಕ್ಕೆ ಹೋಗ್ಬೇಕಂತ ನಾವು 10 ಅಂಗಡಿ ವಿಸಿಟ್ ಮಾಡ್ಬೇಕ್ರಿ. ಅದ್ರಾಗ ಎಕ್ಸ್ಪೈರ್ ಆಗ್ಯಾವು, ಅದಾಗೈತಿ ಇದಾಗೈತಿ, ಒಳ್ಳೆ ಒಂದೊಂದು ರಿಸಲ್ಟ್ ಬರ್ತಾವು ಬಿಡ್ತಾವು, ಏನಿಲ್ಲ ಇಲ್ಲಲ್ರಿ. ಇದು ಫ್ರೀ ಆಗಿ ಇಲ್ಲೇ ಕಲ್ಚರ್ ಸಿಕ್ಕಿರ್ತೈತ್ರಿ, ಇಲ್ಲೇ ರೆಡಿ ಆಗೈತಿ. ಇವ್ರಿಗೆ ಯಾವಾಗ ಬೇಕಾಗ ಯಾವ ಬೆಳಿಗ್ಗೆ ಬೇಕಾದಾಗ ಇವ್ರು ಏನು ಮಾಡ್ತಾರೆ ಅಂದ್ರೆ ಆಟೋಮೆಟಿಕ್ ಸ್ಪ್ರೇ ಮಾಡ್ಕೊಂತ ಹೋಗ್ಬೋದು ಸರ್. ನೋಡಿ ಶಿಖರೆ, ಒಬ್ಬ ರೈತರು ಇಷ್ಟೆಲ್ಲ ಒಂದು ಔಷಧಿಗಳನ್ನ ಸಾವಯವ ತಯಾರು ಮಾಡ್ತಂದ್ರೆ ಅಷ್ಟು ಈಜಿ ಅಲ್ಲ. ಯಾಕಂದ್ರೆ ಇಲ್ಲಿ ಕಲ್ತ್ಕೊಂಡು ಒಂದು ಶಾಂತ ರೀತಿಯಿಂದ ಕುಂತು ಮಾಡುವಂಥ ಒಂದಷ್ಟು ಪ್ರಾಡಕ್ಟ್ಗಳು ಶಿಕ್ಷಕನೇ ಮಾಡುವಂಥ ವಿಷಯಗಳಲ್ಲ. ಯಾಕಂದ್ರೆ ಉಣ್ಣೆ ಎಣ್ಣೆ ಅಂತ ತಯಾರು ಮಾಡಿದ್ರು. ಇವರು ಉಣ್ಣೆ ಎಣ್ಣೆ ಅಂತ ತಯಾರು ಮಾಡಿದ್ದಾರೆ. ಆಕಳ ಉಚ್ಚಬುಡ್ಡಿ ಅಂತ ಗೋಗೈವಿ ಅಂತ ತಯಾರು ಮಾಡಿದ್ದಾರೆ. ಇದು ಯಾವುದೋ ಒಂದು ಸಂಜೀವಿನಿ ಅಮೃತ ಅಂತ ತಯಾರು ಮಾಡಿದ್ದಾರೆ. ಇದು ದಶಪರ್ಣಿ ಕಷಾಯ ಕೀಟನಾಶಕ ಅಂತ ತಯಾರು ಮಾಡಿದ್ದಾರೆ. ಕೀಡಿನ ಕೀಟನಾಶಕ ಅಂತ ತಯಾರು ಮಾಡಿದ್ದಾರೆ. ಹ್ಯೂಮಿಕ್ ಆ್ಯಸಿಡ್ ಅಂತ ತಯಾರು ಮಾಡಿದ್ದಾರೆ. ಇದನ್ನೆಲ್ಲ ತಯಾರು ಮಾಡ್ಕೊಂಡಂಥವ್ರು ನಮ್ಮ ರುದ್ರಪ್ಪ ಗುಡಿಮಣಿಯವರು. ಅವರು ಮತ್ತೊಂದು ಈಗ ಈ ಆಕಳ ಮಾಂಸದ ಕಷಾಯವನ್ನು ತಯಾರು ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ. ಕ್ರಮಣಿ ಸರ್, ಈಗ ಆಕಳ ಕಷಾಯ ಮಾಡಿದ್ದಾರೆ, ಇದ್ರ ಉದ್ದೇಶನ ಯಾಕೆ ಮಾಡ್ರಿ?
ಸರ್ ಇದು ಹೊಲಕ್ಕೆ ಯೂರಿಯಾ ಕೊಟ್ಟಂಗ ಸರ್. ಹ್ಮ್ ಇದನ್ನ ಎಷ್ಟ ಆಕಳ ಮಾಸ್ ಇರ್ತದಲ್ರಿ ಹ್ಮ್. ಅಷ್ಟ ಬೆಲ್ಲ ಹಾಕ್ಬೇಕ್ರಿ. ಆಮೇಲೆ ಜವಾರಿ ಆಕಳ ಮಜ್ಜಿಗೆ ಹ್ಮ್ ಆಮೇಲೆ ರೀ ಇದ್ರಿ ಮಜ್ಜಿಗೆ ಗೋಮೂತ್ರ ಬೆಲ್ಲ ಮತ್ತು ಮಾಸ್ರಿ ಇವ್ ನಾಲ್ಕು ಹಾಕ್ಯಾರ. ಇದನ್ನ 40 ದಿವಸ ಇಟ್ರಿ. ಹ್ಮ್ ಆ ನಂತರ ನಾವು ಬೆಳೆಗಳಿಗೆ ಯೂಸ್ ಮಾಡ್ಬೋದು ಸರ್. ಸರ್ ಇದನ್ನ ಯಾವ ಟೈಮ್ನಾಗ ಯಾವ ಬೆಳೆಗೆ ಯೂಸ್ ಮಾಡ್ಬೇಕು? ಎಲ್ಲಾ ಬೆಳೆಗೆ ಯೂಸ್ ಮಾಡ್ಬೋದು ಸರ್. ಯಾಕಂದ್ರೆ ಎಲ್ಲಾ ಬೆಳೆಗೂ ಬರ್ತದೆ ಸರ್. ಯಾವ ಟೈಮ್ದಾಗ ಬೆಳವಣಿಗೆ ಹಂತದಲ್ಲಿ ಕೊಡ್ಬೇಕು ಅಥವಾ ಬೀಜದಂತ ನೈಟ್ರಿಪ್ ಮಾಡೋ ಟೈಮ್ದಾಗ ಕೊಡಬೇಕು? ಸರ್ ಒಂದ್ ತಿಂಗಳು ಆಯ್ತು ಅಂದ್ರೆ ಮತ್ತೆ ಈಗ ಕಂಟಿನ್ಯೂ ಒಂದ್ ತಿಂಗಳಿಗೆ ಕೊಟ್ಕೊಂತ ಹೋಗ್ಬೋದು ಸರ್. ಎಕರೆಗೆ ಎಷ್ಟು ಕೊಡ್ಬೇಕು, ಹೆಂಗೆ ಕೊಡ್ಬೇಕ್ರಿ? ಇದನ್ನ ಎಕರೆಕ ನೀರಲ್ಲಿ ಬಿಡ್ಬೇಕಾದ್ರೆ ಸರ್ 1 2 ಲೀಟರ್ ಬಿಡ್ಬೇಕು ಸರ್. ನಾವು ಸ್ಪ್ರೇ ಅದು ಕೊಡ್ತೇವಂದ್ರೆ ಸರ 1 ಲೀಟರ್ಕ 2 ml ಸರ್. ಇದು ಆಕಳ ಮಾಸ ಕಷ ಇದ್ರಾಗ ಏನೇನು ಹಾಕಿದ್ರಿ ಇದ್ರಾಗ? ಸರ್ ಇದ್ರಾಗ ಜವಾರಿ ಆಕಳ ಮಜ್ಜಿಗೆ ಸರ, ಆಮೇಲೆ ಗೋಮೂತ್ರ ಸರ, ಮಾಸ್ ಸರ, ಬೆಲ್ಲ ಸರ. ಇದನ್ನ 2 ಇಡ್ಬೇಕು ಸರ್. ಇದನ್ನು ಒಂದು ಮಿನಿಮಮ್ 40 ದಿವಸ ಸಿಗ್ತದೆ ಸರ್. 40 ದಿವಸ ನಂತರ ಅದು ನಮಗೆ ಉಪಯೋಗ ಬರ್ತದೆ. ಉಪಯೋಗ ಬರ್ತದೆ. ನಮ್ದು ಎಷ್ಟು ಜಮೀನು ಇರುತ್ತೆ ಅಷ್ಟು ನಾವು ಜಾಸ್ತಿ ಮಾಡ್ಕೋಬೇಕು. ಬನ್ನಿ ಮತ್ತೇನು ತಯಾರು ಮಾಡಿದ್ರಿ? ಇದು ಸಂಜೀವಿನಿ ಅಮೃತ ಅಂತ ಹೇಳ್ರಿ. ಇದನ್ರಿ ನಮ್ಮ ಮುರುಗೋಡ ಅಭಿಜಿತ್ ಕಾಮತ್ ಅವ್ರ ಅಂತ ಹೇಳಿ ಹೇಳ್ಕೊಟ್ರಿ. ಅವ್ರ ಈಗಾಗಲೇ ಅವರು ಮಾಡ್ತಾ ಇದಾರೆ, ನನಗೂ ಕಲಿಸಿದಾರೆ, ನಾನು ಮಾಡ್ತಾ ಇದ್ದೀನಿ ಸರ್. ಇದ 30 ತರ ಕಾಯಿಪಲ್ಯ ಸರ, ಎಲ್ಲಾ ತರ 30 ತರ ಕಾಯಿಪಲ್ಯ, 10 kg ಬೇಡ ಸರ, 100 ಲೀಟರ್ ನೀರ್ ಸರ, 30 ತರ ಕಾಯಿಪಲ್ಯ. ಹ್ಞೂ ಸರ್, ಅದು ಮಿಕ್ಸ್ ಮಾಡಿ 30 kg ಕಾಯಿಪಲ್ಯ ಸರ್, ಎಲ್ಲಾ ತರ 30 kg. 10 kg ಬೇಡ ಸರ, 10 kg ಬೆಲ್ಲ. ಇದನ್ನ 3 ತಿಂಗಳು ಇಡ್ಬೇಕು ಸರ್. 3 ತಿಂಗಳು? 3 ತಿಂಗಳು ಇಟ್ಟಿಂದ ನಾವು ಯೂಸ್ ಮಾಡಿದ್ವಿ ಅಂದ್ರೆ ಒಂದು ಕಬ್ಬಿಗೆ ಸ್ಪ್ರೇ ಕೊಟ್ಟಿವಿ ಅಂದ್ರೆ 1 ತಿಂಗಳೊಳಗೆ 1 ಮಳ ಇರ್ತದೆ ಸರ್. ಇದು ಆಮೇಲೆ ಕಾಯಿಪಲ್ಯಕ್ಕೂ ಕೊಡ್ಬೋದು, ಎಲ್ಲ ಕೊಡ್ಬೋದು ಸರ್. ಇದನ್ನ ಎಷ್ಟು ಹೆಂಗೆ ಕೊಡ್ಬೇಕ್ರಿ? ಎಷ್ಟು ಟೈಮಲ್ಲಿ ಕೊಡ್ಬೇಕು? ಏನು ಇದ್ರ ಇದೊಂದು ಸರ 2 ರಿಂದ 3 ml 1 ಲೀಟರ್ ಕೊಡ್ಬೋದು ಸರ್. ಸಣ್ಣ ಬೆಳೆ ನೋಡ್ಕೊಂಡು ಕೊಡ್ಬೇಕು ಸರ್. ಸಣ್ಣ ಇದ್ದು ಸ್ವಲ್ಪ ಕಡಿಮೆ ಕೊಡು ಸರ್, ದೊಡ್ಡ ಇದ್ದು ಅಂದ್ರೆ ಜಾಸ್ತಿ ಕೊಡ್ಬೋದು ಸರ್. 4-5 ml ಮಟ್ಟ ದೊಡ್ಡ ಬೆಳೆ ಕೊಟ್ಟರೆ ಇದೆ ಸರ್. ಈಗ ನೋಡಿ ತಾವೆಲ್ಲ ಸಾವಯವ ಪ್ರಾಡಕ್ಟ್ಗಳನ್ನ ಇಲ್ಲಿ ತಮ್ಮ ಹೊಲಕ್ಕೆ ಬೇಕಂತ ಔಷಧಿಗಳು ಎಲ್ಲ ತಗೊಂಡಿದ್ರಿ. ಈಗ ರೈತರಿಗೆ ಈಗ ಔಷಧಿಗಳು ತಯಾರು ಮಾಡೋ ಸಾಕಷ್ಟು ಅದಾವಕ್ಕೆ. ಏನೋ ಇರ್ಬೋದು ಭೂಮಿ ಮೇಲೆ ಏನೇನೋ ತಯಾರಾಗಿದಾವೆ, ಆ ಸ್ಪ್ರೇ ಈ ಸ್ಪ್ರೇ ಅಂತ. ನಮ್ಮಲ್ಲಿ ಒಂದು ಜವಾರಿ ಆಕಳಿಂದ ಎಷ್ಟು ನಾವು ತಯಾರು ಮಾಡ್ಕೋಬೇಕಂತ ಈ ರೈತರಿಗೆ ಆಗಿರ್ಬೋದು, ತಮಗಾಗಿರ್ಬೋದು, ಇಷ್ಟೆಲ್ಲ ತಯಾರು ಮಾಡ್ಕೊಂತ ರೈತರು ಮತ್ತೊಬ್ರು ಯಾರೋ ಮಾಡ್ಕೊಂಡ್ಬಂದ್ರು. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಎಲ್ಲರೂ ತಯಾರಿ ಮಾಡ್ಬೇಕು ಸರ್. ಯಾಕಂದ್ರೆ ಈಗಿನ ದಿನಮಾನದೊಳಗೆ ನೋಡಿ ಸರ್, ನಾವು ಅಂಗಡಿಗೆ ಹೋದ್ವಿ ಅಂದ್ರೆ ಅವ್ರು ಅಷ್ಟು ರೊಕ್ಕ ಎಷ್ಟು ರೊಕ್ಕ ಎಲ್ಲ ಹೇಳ್ತಾರೆ ಸರ್. ಈಗ ನಮ್ಮ ಮನೆಯಲ್ಲಿ ಆತಂದ್ರೆ ಸರ್ ಖರ್ಚು ಕಡಿಮೆ ಬರ್ತದೆ ಸರ್. ಖರ್ಚು ಕಡಿಮೆ ಬಂತ ಸ್ವಲ್ಪ ಕಠಿಣ ಆಗತ್ತೆ ಸರ್. ನಾವು ಏನೋ ಈಗ ಒಂದು 10 ಎಕರೆ ಐತೆ ಅಂದ್ರೆ 1 ಗುಂಟೆ ಆರ ಮಾಡ್ಬೇಕು ರೀ, 1 ಎಕರೆ ಆರ ಮಾಡ್ಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಮ್ಗೆ ಹಂತವಾಗಿ ನಾವು ಮಾಡ್ಕೊಂತ ಹೋಗ್ಬೋದು ನೋಡ್ರಿ. ಒಂದು ಆಕಳಿಂದ ನಾವು ಏನೇನು ತಯಾರು ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ನಮ್ಮ ರುದ್ರಪ್ಪ ಗುಡಿಮಣಿ ಅವ್ರು ಅದಾರ, ನಮ್ಮ ರಾಜೇಶ್ ತುಡಿವೇಕರ್ ಅದಾರ. ಇಂಥ ರೈತರ ಹತ್ರ ತಾವು ಬಂದು ತಮ್ಮ ಏನೇನು ಬೇಕು ಎಲ್ಲ ಕಲ್ಕೊಂಡು ತಮ್ಮ ಹೊಲಕ್ಕೆ ಬೇಕಂತ ಪೊಟ್ಯಾಶ್ ಆಗಿರ್ಬೋದು, ಒಂದು ಕೀಟನಾಶಕ ಆಗಿರ್ಬೋದು, ಒಂದು ದಶಪರ್ಣಿ ಕಷಾಯ ಆಗಿರ್ಬೋದು, ಎಲ್ಲವನ್ನು ತಯಾರು ಮಾಡ್ಕೊಂಡು ಸ್ವತಃ ಒಂದು ರೈತರು ತಯಾರು ಮಾಡ್ಕೊಂಡು ತಮ್ಮ ಜಮೀನಿಗೆ ತಾವು ತಯಾರು ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಕೃಷಿ ಮಾಡುವಂಥ ದಿನಗಳಲ್ಲ ಈಗ. ಖರ್ಚು ವೆಚ್ಚ ನೋಡ್ರೆ ಸಾಕಷ್ಟು ಐತಿ. ಇವೆಲ್ಲ ನಮ್ಮ ಮನೆಗಳು ತಯಾರು ಮಾಡ್ಕೊಂಡ್ರೆ ಇವತ್ತು ನಮ್ಮ ಹೊಲ ಭೂಮಿ ಎಲ್ಲೋ ಒಂದು ಆರೋಗ್ಯ ಆಗಿರ್ತೈತಿ, ಆರೋಗ್ಯವಾಗಿ ಬೆಳೆ ಬರ್ತೈತಿ. ಬನ್ನಿ ಮತ್ತೊಂದು ಏನು ತಯಾರು ಮಾಡಿದ್ರೆ ನೋಡ್ಕೊಂಬರ್ರಿ. ನೋಡಿ ಶಿಕ್ಷಕರಿಗೆ ಒಂದು ಆಕಳ ಉಚ್ಚಬುಡ್ಡಿ ಬಗ್ಗೆ ಒಂದು ಗೋಗವ್ಯ ಅಂತ ತಯಾರು ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ತಾರೆ, ಕೇಳ್ಬರ್ರಿ ಸರ್. ಇದ್ರ ಬಗ್ಗೆ ತಾವೊಂದು ನಮ್ಮ ರೈತರ ಮಾಹಿತಿ ಕೊಡ್ರಿ. ಇದು ಆಕಳ ಉಚ್ಚಬುಡ್ಡಿ ಗೋಗವ್ಯ ಅಂತ ಕೆಲಸ ಮಾಡ್ಕೊಂಡಿದ್ದಾರೆ. ಈಗ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಔಷಧ ಬಗ್ಗೆ? ನಾ ರೀ ಕಣ್ಣೇರಿ ಮಠಕ್ಕೆ ಹೋಗಿನಿ ಸರ. ಕಣ್ಣೇರಿ ಮಠಕ್ಕೆ ಹೋದಾರ ಅಪ್ಪಾರಿಗೆ ಭೇಟಿಯಾಗಿ ಬಂದಿದ್ರಿ. ಅವರು ನಮ್ಮ ಮನೆಗೆ ಬಂದಿರ ಸರ್ ಒಂದ್ಸರ. ಇಲ್ಲೊಂದು ಕಾರ್ಯಕ್ರಮ ಇದ್ದಕ್ಕಾಗಿ ಬಂದದಕ್ಕಾಗಿ ಹಿಂಗ್ರಿ ಅಪ್ಪ ಇವನ್ನೆಲ್ಲ ಮಾಡತ್ತೇನಂದ್ರಿ, ಮಾಡಪ್ಪ ಚಲೋ ಆಕತ್ತಂದ್ರಿ. ಇದ್ರ ಬಗ್ಗೆ ನಂಗೆ ಮಾಹಿತಿ ಇದಕ್ಕಿಲ್ರಿ. ಆ ಕಣ್ಣೇರಿ ಮಠದ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮಿಗಳ್ರಿ ಇದನ್ನ ಮಾಡಪ್ಪ ಚಲೋ ಆಕತಿ, ಅದೆಲ್ಲ ನಾವು ಮಾಡ್ತಾ ಇದೀವಿ ಅಂತಂದ್ರಿ. ಇದನ್ನ ಆಕಳ ಉಚ್ಚಬುಡ್ಡಿ ಅಂತ ಬರ್ತದೆ ಸರ್. ಫಸ್ಟ್ ಆಕಳ ಇಳಿಮುಂದ್ ಸರ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಸರ ಅದಕ್ಕೆ ಬೆಲ್ಲ 1 kg ಸರ, ಆಮೇಲೆ ಇದನ್ನ ಸರ ಬೆಲ್ಲ ರೀ, ಆಕಳ ಗೋಮೂತ್ರ ರೀ, ಆಮೇಲೆ ಇದ್ರಿ ಮಜ್ಜಿಗೆ ರೀ, ಇದನ್ನು ಸೇರಿಸಿ ಒಂದು 3 ತಿಂಗಳು ಇಡ್ಬೇಕು ಸರ. 3 ತಿಂಗಳು ಇಟ್ಟಿಂದ್ರೆ ಒಂದು ಪಂಪಿಗೆ ಒಂದು 50 ml ಹಾಕಿಕೊಡ್ರೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ ಸರ್. ಇದನ್ನ ತಾವು ಜಮೀನಿಗೆ ಉಪಯೋಗಿಸಿದ್ರಿ ಸರ್? ಹ್ಞೂ ಸರ್, ಬೆಳೆಗಳಿಗೆ ಉಪಯೋಗಿಸಿದ್ರೆ ಸರ್ ಹೂವು ಹಣ್ಣು ಕಾಯಿ ಜಾಸ್ತಿ ಆಗ್ತದೆ. ನೋಡಿ ಚಿಕ್ಕಲ್ಲೇ ಒಂದು ಉಣ್ಣೆ ಎಣ್ಣೆ ಅಂತ ತಯಾರು ಮಾಡಿದ್ದಾರೆ ಇವ್ರ. ಈ ನಮ್ಮ ಎಮ್ಮೆ ಎತ್ತುಗಳು ಆಕಳುಗಳಿಗೆಲ್ಲ ಉಣ್ಣೆ ಹಾಕವ ಔಷಧ ನಾವು ಹಚ್ಚಿ ಅವರ ನಿವಾರಣೆ ಮಾಡ್ತೇವೆ. ಇಲ್ಲಿ ಉಣ್ಣೆ ಎಣ್ಣೆ ತಯಾರು ಮಾಡಿದಾರೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಗೋಣ ಮತ್ತು ಕೇಳೋಣ ಬನ್ನಿ ಸರ್. ಉಣ್ಣೆ ಎಣ್ಣೆ ತಯಾರು ಮಾಡಿದಾರೆ ನಾವು, ಇದನ್ನ ಯಾವ ರೀತಿ ತಯಾರು ಮಾಡಿದಿರಿ, ಇದನ್ನ ಹೆಂಗೆ ಪ್ಲಾನ್ ಮಾಡ್ಕೊಂಡ್ರಿ, ಮತ್ತೆ ಎಲ್ಲಿ ನೋಡ್ಕೊಂಡ್ ಬಂದ್ರಿ, ತಮ್ಮ ರೈತರಿಗೆ ಒಂದಷ್ಟು ಮಾಹಿತಿ ಕೊಡ್ರಿ.
ಸರ್ ಇದನ್ನ ಬೆಳವಡಿ ಅಂತ ಒಂದು ಊರ ಸರ. ಹ್ಮ್. ಅವರ ಪೂಜಾರಿ ಅಂತೇಳಿ ಅವ್ರ ಮಾಡ್ತಾ ಇದ್ರು ಸರ್. ಅವ್ರ ನಮಗೆ ಪರಿಚಯ ಆದ್ದಿನ ಸರ. ಹಿಂಗ ನಾವು ಉಣ್ಣಿ ಮಾಡಿದೇನೋ ಅದು ಸಕ್ಸಸ್ ಆಗೈತೆ ಅಂದ್ರೆ ಅದನ್ನ ತಂದ ನಾವು ಮಾಡಿದ್ವಿ ಸರ್. ತಾವು ಇದಕ್ಕೆ ಏನೇನು ಮಾಡಿದ್ರಿ ಈಗ? ಸರ್ ಇದಕ್ಕೆ ತುಂಬಿ ತಪ್ಪಲ್ರಿ, ಸೀತಾಫಲ ತಪ್ಪಲ್ರಿ. ತುಂಬೆ ತಪ್ಪು ಅಂದ್ರೆ ಯಾವ ಗಿಡ? ತುಂಬಿ ಗಿಡ ಸರ್. ಇಲ್ಲಿ ನನ್ನ ಫೋನ್ ಒಳಗೆ ತೋರಿಸ್ತೇನೆ ಸರ್ ನಿಮ್ಗೆ ಆಮೇಲೆ. ತುಂಬಿ ಗಿಡ ತಪ್ಪಲ ಎಲ್ಲ ತೊಗೊಂಬರು ಸರ್. ಜಜ್ಜು ಸರ್ ಅಬಡ್ ಜಬಡ್ರಿ. ಒಂದ್ 2-3 ಲೀಟರ್ ನೀರು ಹಾಕೋದ್ರಿ. ಆಮೇಲೆ ಒಂದು ಸೀತಾಫಲ ರೀ, ಆಮೇಲೆ ಒಂದ್ ಸ್ವಲ್ಪ ಉಪ್ಪು ರೀ. ಇದನ್ನ ಹಾಕಿ ಒಂದ್ 2 ತಾಸು ನೆನೆ ಇಟ್ಕಾರ ಸರ್. ನಾವು ಮೈಗೆ ಹಚ್ಬೋದ್ರಿ, ಇಲ್ಲಾಂದ್ರೆ ಹಿಂಗೆ ಸ್ಪ್ರೇನು ಕೊಡ್ಬೋದು ಸರ್. 2 ತಕ್ಷಣ ಹೋಗುತ್ತೆ ಶಿವಂತ ಔಷಧಿ ಐತೆ. ಹೌದು ಸರ್. ಅದ ಮುಂಜಾನೆ ಹಚ್ಬೇಕ್ರಿ, ಸಾಯಂಕಾಲ ಹಚ್ಬೇಕು. ಹಿಂಗೆ 2 ದಿವಸ ಹಚ್ಚಿವಿ ಅಂದ್ರೆ ಅದು ಉಣ್ಣೆ ಕಡಿಮೆ ಹಾಕೊಂತ ಹೋಗ್ಬಿಡ. ಅಂತಂದ್ರೆ ನಾವು ಸುಮ್ಮನೆ ದುಡ್ಡು ಖರ್ಚು ಮಾಡಿ ತರೋಕ್ಕಿಂತ ರಾಸಾಯನಿಕ ಸರ್. ಇದು ಮನಿ ಒಳಗ ಏನು ಇದು ಸರ್, ಮನಿ ಒಳಗ ತಯಾರು ಮಾಡಿ ಸರ್. ಒಂದು ಆರೋಗ್ಯಕರ ಒಂದು ಔಷಧಿ ಇದೆ. ಹೌದು ಸರ್. ಯಾಕಂದ್ರೆ ನಾವು ರಾಸಾಯನಿಕ ತಂದಿವಿ ಅಂದ್ರೆ ಸರ್ ಅವಕ್ಕೆ ಇಫೆಕ್ಟ್ ಆಗತ್ತೆ ಸರ್. ಇಫೆಕ್ಟ್ ಅಂದ್ರೆ ಎಲ್ಲೋ ಮೈ ನಕ್ಕೋದಾಗ್ಲಿ ಏನೋ ಮಾಡ್ತಾವ. ಇದಕ್ಕೆ ಏನು ಬಾಜಾಗಿ ಹಾಕಂಗಿಲ್ಲ ಏನಿಲ್ಲ ಸರ್. ಹಂಗ ಹಚ್ಚಿ ಬಿಡ್ತಾವ ಸರ್. ಉಣ್ಣೆ 2 ದಿವಸ ಕಡಿಮೆ ಆಗ ಸರ್. ತಾವೇನು ಉಪಯೋಗ ಮಾಡಿದ್ರೆ ಎಲ್ಲ ನಮ್ಮ ಆಕಳುಗಳಿಗೆ ಇದನ್ನ ಮಾಡ್ತಾ ಇದೀವಿ ಸರ್. ಉಣ್ಣಿಗಳು ಭಾಳ ಇದ್ದು ಸರ್. ಎಲ್ಲ 2 ದಿವಸ ಹೋದ್ ಸರ್. ಒಂದು 2 ದಿವಸ ತಯಾರು ಜಗ 2 ತಾಸಿನಲ್ಲಿ ತಯಾರಂತ ಒಂದು ಔಷಧಿ ತಯಾರಾಕತ್ ಸರ್. ನಾವು ನಾಳೆ ಮಾಡ್ಬೇಕು. ಬೇಕಾದಷ್ಟು ದಿವಸ ಇಡ್ಬೋದು ಸರ್. 20 ಲೀಟರ್ ಕ್ಯಾನ್ ಐತಲ್ಲ ಸರ್, ಅದನ್ನೆಲ್ಲ ಮಾಡಿದ್ವಿ ನೋಡ್ತಾರೆ ಅದರ ಸರ್. ಇದನ್ನ ಸುಳ್ಳು ಅಂತೇಳಿ ಬಾದಾಮಿ ತಾಲೂಕಿನವ್ರು ಕೇಳಿದಾರ ಸರ್. ಅವ್ರಿಗೂ ಮಾಹಿತಿ ಕೊಟ್ಟೇನ್ರಿ. ಹಿಂಗ ಭಾಳ ಜನ ಕೇಳ್ತಾರ. ಮತ್ತೇನ್ ತರ ಮಾಡ್ಕೊತೀರಿ? ಇದ ಹ್ಯೂಮಿಕ್ ಆಸಿಡ್ ಅಂತ ಸರ್. ಇದನ್ರಿ ಮಂಜುನಾಥ್ ಬಣಕಾರ್ ಅಂತೇಳಿ ಮೈಸೂರು ಅವ್ರಿ. ಅವ್ರ ಫೋನ್ ನಲ್ಲಿ ವಿಡಿಯೋ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಸರ, ನೀ ಈ ರೀತಿ ಮಾಡಪ್ಪ ಅಂದ್ರೆ ಆ ರೀತಿ ಮಾಡಿದ್ರೆ ಇದು ಬಹಳ ಒಳ್ಳೆ ರಿಸಲ್ಟ್ ಐತಿ. ಇದನ್ನ ತಾವು ಏನೇನ್ ಹಾಕಿ ತಯಾರು ಮಾಡಿರಿ? ಇದು 5 ಲೀಟರ್ ಜವಾರಿ ಆಕಳ ಈ ಗೋಮೂತ್ರ ಸರ, 1 kg ಬೆಲ್ರಿ, ಆಮೇಲೆ 2 ಲೀಟರ್ ಜವಾರಿ ಆಕಳ ಮಜ್ಜಿಗೆ ಸರ. ಇದನ್ನ ಏನ್ ಮಾಡ್ಬೇಕಂದ್ರೆ ಸರ್, ಒಂದು ಕ್ಯಾನ್ಯಾಗ ಹಾಕಿ ಸಕಾರ ಮುಂಜಾನೆ ಸಂಜೆ ಅಗಲಾಡ್ಸಿ ಬಾಯಿ ತೆಗಿಬೇಕು ಸರ. 3 ದಿವಸ 4 ದಿವಸ ಆದ್ದಿನ ಸರ ನಾವು ಸ್ಪ್ರೇನು ಕೊಡ್ಬೋದು, ಇಲ್ಲಾಂದ್ರೆ ಡ್ರೆಂಚಿಂಗ್ ಮಾಡ್ಬೋದು ಸರ್. ಇದು ಹ್ಯೂಮಿಕ್ ಆಸಿಡ್ ಅಂದ್ರೆ ಸರ್ ಬಿಳಿ ಬೇರುಗಳ ಅಭಿವೃದ್ಧಿ ಮಾಡ್ತದೆ ಸರ್. ವೈಟ್ ರೂಟ್ ಅಂತ ಸರ್, ಅದನ್ನ ಅಭಿವೃದ್ಧಿ ಭಾಳ ಮಾಡ್ತದೆ ಸರ್. ಇದೆಲ್ಲ ಬೆಳೆಗಳಿಗೆ ಹಾಕ್ಬೇಕಂದ್ರೆ ಹಾಕ್ಬೋದು ಸರ್. ಎಲ್ಲ ಬೆಳೆಗಳಿಗೂ ಚೆನ್ನಾಗಿ ಬರುತ್ತೆ ಸರ್. ಅದನ್ನ ನಾವು ಡ್ರಿಪ್ ಮುಖಾಂತರ ಕೊಡ್ಬೋದು ಸರ್. ಬೇಕಾದ್ರೆ ಸ್ಪ್ರೇನು ಮಾಡ್ಬೋದು, ಸ್ಪ್ರೇನು ಕೊಡ್ಬೋದು ಸರ್, ಡ್ರೆಂಚಿಂಗ್ ಕೊಡ್ಬೋದು, ಎಲ್ಲ ಮಾಡ್ಬೋದು. ಇದು ಭಾಳ ರಿಸಲ್ಟ್. ಇದು ಎಕರೆಗೆ ಅದು ಹೆಂಗೆ ಹಿಡಿದು? ಇದು ಸರ್ ಒಂದು 2 ಲೀಟರ್ ಕೊಟ್ಟಿನಿ ಸರ್ ನಾ ರೀ. ಕಬ್ಬಿಗೆ ರೀ ವೈಟ್ ರೂಟ್ ಅಂತೇಳಿ ಬೆಳಿ ಬೇರುಗಳು ಜಾಸ್ತಿ ಆದವು ಸರ್. ಆಮೇಲೆ ಸ್ಪ್ರೇ ಕೊಡ್ಬೇಕಂದ್ರೆ ನಮ್ಮ ಬೆಳೆ ನೋಡ್ಕೊಂಡು ಸರ್. ಒಂದು ಸಣ್ಣ ಬೆಳೆ ಇದ್ದು ಅಂದ್ರೆ 2 ml ಸರ್. ದೊಡ್ಡ ಬೆಳೆ ಅಂದ್ರೆ 3, 4, 5 ಹಿಂಗೆ ಮಾಡ್ಕೊಂತ ಹೋಗ್ಬೋದು ಸರ್. ಇದಂತ 45 ದಿವಸಕ್ಕೆ ಬರೋಂತಾದ್ರೆ ಇದು ಇಲ್ಲ ಸರ್. 3 ದಿವಸ ಆದ್ಮೇಲೆ ರೆಡಿ ಸರ್. 3 ದಿವಸಕ್ಕೆ ನೀವು ಯೂಸ್ ಮಾಡ್ಬೋದು ಸರ್. ಇದು 3 ದಿವಸಕ್ಕೆ ಸಿಗುವಂತ ಒಂದು ಔಷಧ ರೀ. ಔಷಧ ಸರ್. ನಾವೀಗ ಅಂಗಡಿಯಲ್ಲಿ ತರಕ್ಕೆ ಹೋದ್ವಿ ಸರ್, ಅಲ್ಲಿ ಜಾಸ್ತಿ ರೇಟ್ ಆಗತ್ತೆ. ಇದು ಮನೆಯಲ್ಲಿ ತರೋದು ಬರೀ ಬೆಲ್ಲ ಜಾಸ್ತಿ ಆಗತ್ತೆ. ಓಕೆ ಸರ್, ಮತ್ತೇನು ತಯಾರು ಮಾಡ್ಕೊಂಡಿದ್ದಾರೆ ತಾವು? ಸರ ದಶಪರ್ಣಿ ಅಂತೇಳಿ ಕೀಟನಾಶಕ ತಯಾರು ಮಾಡಿದ್ವಿ ಸರ್. ಇದನ್ನ 10 ಥರ ತಪ್ಪಲ ತೊಗೊಂಡು ಸರ್. 10 ಥರ ತಪ್ಪಲ್ರಿ, ಆಮೇಲೆ ವೇಸ್ಟ್ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ತಯಾರು ಮಾಡಿ ಸರ್. ಶುಂಠಿ ಹಾಕಿದ್ರೆ ಎಲ್ಲ ಹಾಕೇನಿ ಸರ್. ಹಾಕ್ಯಾರ ಇದನ್ನು ಮಿನಿಮಮ್ ಒಂದು 40 ದಿವಸ ಇಟ್ಟಿನಿ ಸರ್. ಇಲ್ಲೇ ಐತಿ ಸರ್, ಬೇಕಾದ್ರೆ ತೋರಿಸ್ತಾನೆ ಸರ್. ಇಲ್ಲೇ ಮಾಡಿದ್ದೈತೆ ಸರ್. ಈ ರೀತಿ ಆಗೈತೆ ಸರ್. ಇದನ್ನ ಎಲ್ಲ ತಯಾರು ಮಾಡ್ಕಾರ 40 ದಿವಸ ಆದ್ಮ್ಯಾಗ ಕೀಟನಾಶಕವಾಗಿ ಒಂದು ಮಾಡ್ತೇನೆ ಸರ್. ಈ ರೀತಿ ಇದೆ ಸರ್. ಹಿಂಗೆ ಇದನ್ನ ತಯಾರು ಮಾಡಿದ್ರೆ ಇದೇನ್ರಿ? ಹಾಂ ಸರ್, ಅದ ಸರ್. ಇದು ಕೀಡಿಗಳಿಗೆ ಸರ ನಮ್ಮ ಯಾವ ಬೆಳೆ ಬೇಕಾದಿಲ್ಲ ಸರ, ಕೀಡಿ ಅದ ಅಂದ್ರೆ ಇದು ಹೊಡಿಬೋದು ಸರ್. ಓಕೆ ಓಕೆ ಸರ್, ಈಗ ತಾವೊಂದು ಕೀಟನಾಶಕ ತಯಾರು ಮಾಡಿದ್ದಾರೆ. ಈಗ ಕೀಟನಾಶಕ ಅಂದ್ರೆ ಈಗ ಸದ್ಯಕ್ಕೆ ರೈತರು ಕಾಣುವಂತ ಒಂದಷ್ಟು ಕೀಟನಾಶಕ ಗಿಡಗಳಿಗೆ ಕೀಟಗಳು ಬಾಧೆಗಳು ಬರ್ತಾರೆ. ಇದನ್ನ ತಾವು ಒಂದು ಕೀಟನಾಶಕ ತಯಾರು ಮಾಡಿದ್ದಾರೆ. ಇದನ್ನ ಹೆಂಗೆ ತಯಾರು ಮಾಡ್ರಿ? ಮತ್ತೆ ಎಲ್ಲಿಂದ ಕಲ್ಕೊಂಡ್ರಿ ಅಥವಾ ತಾವು ಏನ ತಮ್ಮ ಬುದ್ಧಿಶಕ್ತಿಯಿಂದ ಮಾಡ್ರಿ? ಇದನ್ನ ಸರ ಹಿಂಗ ಬುದ್ಧಿಶಕ್ತಿ ಮಾಡಿದೆ ಸರ. ಈಗ ಸೋಯಾಬೀನ್ ಹೊಡೆದಿದ್ದೆ ಸರ. ಏನಂದ್ರ ಅರಿಶಿನ ಪುಡಿ ರೀ, ಆಮೇಲೆ ಇಂಗಿನ ಪುಡಿ ರೀ, ಇವು 2 ಸರ. 1 ಲೀಟರ್ ನೀರು ಸರ. ಸ್ವಂತ ಬುದ್ಧಿ 10 ಪಂಪಿಗೆ ಹಾಕತ್ ಸರ್. 1 ಲೀಟರ್ ನೀರು ರೀ, ಅರಿಶಿನ ಪುಡಿ ಮತ್ತು ಇಂಗಿನ ಪುಡಿ ಸರ್. ಇವೆರಡು ಮಾಡಿ ಕೀಟನಾಶಕ ಎಲಿಗಳು ತಿನ್ನುವಂತ ಕೀಟಗಳಾಗಿರ್ಬೋದು, ಕ್ವಾಂಡಕರಕಾಗಿರ್ಬೋದು, ಅದನ್ನೆಲ್ಲ ನಿಯಂತ್ರಣ ಮಾಡ್ತೈತಿ ಮಾಡ್ದ ಸರ್. ಇದಕ್ಕೆ ಯಾವ ಬೆಳೆ ಕೊಡ್ಬೋದು? ನಾವು ಈಗ ಸೋಯಾಬೀನ್ ಕೊಟ್ಟು ನೋಡಿದೇವೆ ಸರ್. ಮತ್ತೆ ನೀವು ಬೇರೆ ಕೀಟ ಅಂದ್ರೆ ಕೊಡ್ಬೋದು ಸರ್. ಕಡ್ಲಿಗೆ ರೀ,
ಹಿಂಗೆ ಎಲ್ಲ ಕೊಡ್ಬೋದು ಸರ್. ಅಂದ್ರೆ ಈಗ ಒಂದು ಎಕರೆಗೆ ನಮ್ಗೆ 10 ಎಷ್ಟೇಟ್ ಮಾಡ್ಕೋದ್ರೆ ಔಷಧಿ ನಮ್ಗೆ ಎಷ್ಟು ನೀರು ಸರ ಅವನ್ನ ಸ್ವಲ್ಪ ಇವನ್ನ ಹಾಕಿದ್ವಿ ಅಂದ್ರೆ ಹಿಂಗಿನ ಪುಡಿ ಮತ್ತು ಅರಿಶಿನ ಪುಡಿ ರೀ 10 ಪಂಪ್ ಹಾಕ ಸರ್ 1 ಲೀಟ್ರ್. ಓಹೋ ಇದನ್ನು ತಾವು ತಯಾರು ಮಾಡಿದ್ರಿ. ಹ್ಞೂ ಸರ್. ಸರ್ ತಾವು ಘನ ಜೀವಾಮೃತ ಅಂತ ಕಸ ಒಂದು ಏನು ತಯಾರು ಮಾಡಿದ್ರಿ. ಹ್ಞೂ ಸರ್. ಇದನ್ನ ಹೆಂಗೆ ತಯಾರು ಮಾಡ್ಕೊಂಡ್ರಿ, ಎಲ್ಲಿಂದ ತಯಾರು ಮಾಡ್ಕೊಂಡ್ರಿ, ಹೆಂಗೆ ತಯಾರು ಮಾಡ್ಕೊಂಡ್ರಿ? ಸರ್ ನಾನು ರೀ ಮಲ್ಲೇಶನ ಬಿಸಿ ರೊಟ್ಟಿ ಅಂತ ಹೇಳ್ರಿ ಕುಂದಗೋಳ ತಾಲೂಕು ಹಿರೇಗುಂಜಾಳಕ್ಕೆ ಸರ್ ಒಂದು 10 ರೈತರನ್ನ ಕರ್ಕೊಂಡೋಗಿನಿ ಸರ್. ಕರ್ಕೊಂಡು ಹೋಗ್ಕಾರ ಅವ್ರನ್ನ ಭಾಳ ದಿವಸದಿಂದ ಅವ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರಿಗೆ ನಾನು ಕೃತಜ್ಞತೆ ಹೇಳ್ಬೇಕು ಸರ್. ಯಾಕಂದ್ರೆ ಇವೆಲ್ಲ ಸರ್ ಸ್ವಲ್ಪ ಉಪ್ಪಿನಕಾಯಿ ಇದ್ದಂಗೆ ಸರ್. ಇದೇನತ್ತಲ್ಲ ಸರ್ ಘನ ಜೀವಾಮೃತ ಊಟ ಇದ್ದಂಗೆ ಸರ್. ಇದ್ರೊಳಗೆ ಹಂತವಾಗಿ ಆಕ್ಟಿನೋಮೈಸಿಸ್ ಮತ್ತು ಇವ್ರಿ ಒಂದು 5-6 ಥರ ಹುಳುಗಳು ತಯಾರಾಕವ್ ಸರ್. ಅವು ತಿಂದು ಬಿಟ್ಟಿನ ಸರ ಹಿಂಗೆ ಸರ ರೈನೋಸರ್ ಬೆಂಡೋಸರ್ ಅಂತೇಳಿ ಹಿಂಗೆ ಹಿಕ್ಕೆ ಹಾಕತ್ ಸರ ಒಂದು ಟೈಮ್ದಾಗ ರೀ ಬೇಸಿಕ್ ಕಾಲದಾಗ ಸರ. ಆಮೇಲೆ ಸರ ಒಂದು ಟೈಮ್ದಾಗ ನೋಡಿ ಸರ ಎಷ್ಟು ಕೋಲ್ಡ್ ಐತಿ ನೋಡಿ ಸರ, ಈ ರೀತಿ ಸಣ್ಣ ಸಿಟ್ಟದ ಸರ್ ಇದು. ಹಿಂಗೂ ಗೊಬ್ಬರ ಹಾಕತ್ ಸರ. ಆಮೇಲೆ ಸರ ಇಲ್ಲಿ ಇದೆಲ್ಲ ಐತೆ ಸರ, ಇದನ್ನೆಲ್ಲ ಮಾಡಿದವ್ರು ಸರ ತೋರಿಸ್ತೇನೆ ರೀ. ಹಾಕಿ ತೋರಿಸ್ತೀನಿ ಸರ. ಮೊನ್ನೆ ಒಂದು ಟೈಪ್ ಹುಳ ಬೈದು ಸರ್ ಇದ್ರಾಗ, ಅದನ್ನ ಮಲೇಶನವ್ರಿಗೆ ಏನಂತ ಕೇಳಂತ ಹೇಳಿ ಸರ್, ಅದು ಹಿಂಗೆ ಹಾಕತ್ ಸರ್ ನೋಡಿ ಸರ್. ಮತ್ತು ಇದ್ರೊಳಗೆ ನೋಡಿ ಸರ್ ಈಗ ಎರಿ ಹುಳುಗಳು ಅದಾವ ಸರ ನೋಡಿ ಸರ್, ಈ ಟೈಪ್ ಹಾಕತ್ ಸರ. ಅವ ಮಾಸ್ ಪ್ಲೈ ಅಂತ ಹೇಳಿ ಸರ, ಮಾಸ್ ಪ್ಲೈ ತಿಂದಿದ್ದು ಸರ ಇಲ್ಲಿ ಆಗೈತೆ ನೋಡಿ ಸರ, ಇದೆಲ್ಲ ಮಾಸ್ ಪ್ಲೈ ಅಂತ ಹೇಳಿ ಸರ್. ಆಮೇಲೆ ಸರ ಎರಿ ಹುಳುಗಳು ಇದ್ದವು ರೀ. ಆಮೇಲೆ ರೈನೋಸರ್ ಬೆಂಡೋಸರ್ ಅಂತೇಳಿ ಹಾಕಾವ ಸರ. ಇವನು ಸರ ಎಲ್ಲಿಂದನೂ ತಂದು ಬಿಟ್ಟಲ್ಲ ಸರ. ನಮ್ಮ ಅಡವಿ ತೋರಿಸ್ತಾನೆ ಸರ. ಅಡವಿ ಒಳಗೂ ಇದೇ ರೀತಿ ಆಗ್ಯಾವ ಸರ್ ಎರಿ ಹುಳುಗಳು ಸರ. ನೀವು ಬೇಕಾದ್ರೆ ಇಲ್ಲಿ ಹಾಕಿ ನೋಡ್ಬೋದು ಸರ, ಎಲ್ಲಿ ಬೇಕಾದ್ರೆ ಇಲ್ಲೆಲ್ಲ ಮಾಡಿದ ಸರ. ಈಗ ನಿಮ್ಗೆ ಪ್ರಯೋಗ ಮಾಡಂದ್ರೆ ಮಾಡಿ ತೋರಿಸ್ತಾನೆ ಸರ. ನೋಡಿ ಶಕ್ರೆ, ಇಲ್ಲಿ ಒಂದು ಘನಜೀವಾಮೃತ ಮಾಡ್ತಾ ಇದ್ದಾರೆ ನಮ್ಮ ವೃದ್ಧಪ್ಪ ಗುಡಿಮಣಿಯವರು. ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡ್ಕೊಂಬರೋಣ ಸರಿ. ತಾವು ಘನಜೀವಾಮೃತ ಮಾಡತ್ತೀರಿ? ಹಾಂ ಸರ್. ಫಸ್ಟ್ ನಾವು ಶಗನವನ್ನ ಎಲ್ಲ ಕಲಿಸಿ ಇದ್ರಾಗ ಏನೇನು ಮಿಕ್ಸ್ ಮಾಡಿದ್ರಿ? ಈಗ ಇನ್ನೂ ಏನು ಮಿಕ್ಸ್ ಮಾಡಿಲ್ಲ ಸರ, ಬರೀ ಸಗಣಿ ಒಂದೇ ಐತೆ ಸರ. ಇದ್ರೊಳಗೆ ಸರ ಗೋಮೂತ್ರ ಸ್ವಲ್ಪ ಎಷ್ಟು ಹದಕ್ಕೆ ಬೇಕು ಹಾಕೋತೇವ್ರಿ. ಆಮೇಲೆ ಬದುವಿನಾಗಿನ ಮಣ್ಣು ಐತೆ ಸರ್, ಮಣ್ಣು ರೀ. ಆಮೇಲೆ ಕಡ್ಲಿ ಇಟ್ರಿ, ಆಮೇಲೆ ಸ್ವಲ್ಪ ಬೆಲ್ಲ ಐತೆ ಸರ. ಆದ್ರೆ ನಾನು ಇದು ಸರ ಹಂಗೆ ಮಾಡೇನಿ ಸರ, ಮಲ್ಲೇಶನ ಹಂಗೆ ಮಾಡಂದ್ರಿ ಹಂಗನೂ ಮಾಡೇನಿ. ಮತ್ತು ಈಗ ಸ್ವಲ್ಪ ರೈತರಿಗೆ ತೋರಿಸೋ ಸಂಬಂಧವಾಗಿ ಇದನ್ನ ಹಿಟ್ಟು ಮತ್ತು ಬೆಲ್ಲವನ್ನು ಕುದಿಸಿ ಮಾಡ್ತಾ ಇದ್ದೀನಿ ಸರ್. ಸ್ವಲ್ಪ ಕಡ್ಲಿ ಹಿಟ್ಟು ಹಾಕಿ ಇದು ಇದ್ರಾಗ ಹಾಕ್ಬಿಡ್ರಿ. ಆ ಕಡೆ ಬಿಡ್ರಿ, ಆ ಕಡೆ ಇನ್ನೊಂದು ಮಾಡ್ಬೇಕ್ರಿ. ಈ ಕಡೆ ಮಾಡಿ ಇನ್ನೊಂದು ಸ್ವಲ್ಪ ಹಾಕಿ ಇಲ್ಲೇ ಹಾಕಿ ನೋಡ್ರಿ ಎಷ್ಟು ಹಾಕ್ಬೇಕು ಸ್ವಲ್ಪ. ಏನು ಬೆಲ್ಲ ಹಾಕತ್ತಾರೆ ಈಗ? ಹ್ಞೂ ಸರ್, ಬೆಲ್ಲ ಹಾಕ್ತೀವಿ ಸರ್. ಬೆಲ್ಲ ಕಡ್ಲಿ ಹಿಟ್ಟ. ಹ್ಞೂ ಸರ್, ಒಂದು 30 kg ಇತ್ತಂದ್ರೆ ಸರ 1 ಕಿಲೋ ಇದನ್ನ ಬದುವಿನ ಮಣ್ಣು ಹಾಕ್ಬೇಕು ಸರ. ಬದುವಿನ ಮಣ್ಣು ಹಾಕಿದ್ವಿ ಅಂದ್ರೆ ಬರೋಬ್ಬರಿ ಹಾಕತ್ ಸರ. ಆಮೇಲೆ ಒಂದು 200 ಗ್ರಾಮ್ ಬೆಲ್ಲ ಸರ, ಒಂದು 200 ಗ್ರಾಮ್ ಹಿಟ್ಟು ಸರ. ಇಷ್ಟ ಸರ್, ಎಷ್ಟು ಮಾಡಿ 3 ತಿಂಗಳು ಬಿಟ್ಟು ಸರ್. ಈಗ ಅದು ನೀರು ಅಥವಾ ಆಕಳ ಇಲ್ಲ ಸರ್, ಗೋಮೂತ್ರ ಸರ್. ಗೋಮೂತ್ರ, ಆಕಳ ಗೋಮೂತ್ರ. ಎಷ್ಟು ಬೇಕಾದ್ರೆ ಸರ್ ಗೋಮೂತ್ರ ಹಾಕೋದ್ರಿ. ಹಿಂಗೆ ಅದಕ್ಕೆ ತಕ್ಕಂಗೆ ಸರ. ಸ್ವಲ್ಪ ಇದ್ರ ಕಸ ಕಡ್ಡಿ ಬಿದ್ದು ಅಂತ ತೆಗೆದೋಗಿಬೇಕು ಸರ. ಇದನ್ನ ಹಂಗೆ ಊಟ ಮಾಡಕ್ಕೆ ಬರೋದು ಸರ. ಮನೆ ಒಳಗೆ ಹೆಂಗೆ ಹೆಣ್ಮಕ್ಳು ಜೋಳ ಐತೆ ಅಂದ್ರೆ ಗಿರ್ನಿಗೆ ಹೋಗಿ ಬಿಸ್ಕೊಂಬಂದು ಹಾಕ್ತೇವಲ್ಲ ಸರ, ಹಂಗೆ ಮಾಡಿಬಿಡು ಸರ. ಯಾಕಂದ್ರೆ ಇದನ್ನ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಪೂರ್ವಜರು ಈ ಸಗಣಿಯಿಂದನೇ ಮಾಡ್ತಾರೆ ಸರ್ ಎಲ್ಲರೂ. ಯಾಕಂದ್ರೆ ಮೊದಲ ಯಾರು ಏನು ಔಷಧ ತರ್ತಿಲ್ಲ, ಏನೂ ಇಲ್ಲ ಸರ. ನಮ್ಮ ಮನೆ ಒಳಗೆ ಆತಿ, ಬೇರೆಯವರ ರೈತರ ಮನೆ ಒಳಗೆ ಹಾಕ್ತಾರೆ, ಹಿಂಗೆ ಮಾಡ್ತಾರೆ ಸರ್. ಅದಕ್ಕಾಗಿ ಇದೊಂದು ಪೂಜೆ ಭಾವನೆ ಐತೆ ಸರ. ಯಾಕಂದ್ರೆ ಪಾಂಡವ್ರ ಸರ ಎತ್ತರ ಮ್ಯಾಗ ಇಡ್ತಾರೆ ಸರ್. ಮನೆ ಮ್ಯಾಗ ಎತ್ತರ ಮ್ಯಾಗ ಹಿಡಿದು ಯಾವ್ದಾರ ಇತ್ತಂದ್ರೆ ಸರ ಪಾಂಡವ್ರು ನಷ್ಟ ಇರ್ತಾರೆ ಸರ. ಇಟ್ಕಾರ ಪೂಜೆ ಮಾಡ್ತಾರೆ ಸರ್. ಅದಕ್ಕಾಗಿ ಸರ ಇದು ಸಗಣಿ ಅಂದ್ರೆ ಶ್ರೇಷ್ಠ ಸರ. ಇದು ಅನಾದಿ ಕಾಲದಿಂದ ಬಂದಂತಂದ್ರಿ. ಅದಕ್ಕಾಗಿ ಇದನ್ನು ಮಾಡ್ತಾ ಇದೀವಿ ಸರ್. ಇದನ್ನೇನು ಎಲ್ಲಿಯೂ ಹೊರಗಡೆಯಿಂದ ಏನು ತಗೊಳ್ಳಿ ಸರ್. ಇದು ಮನೆ ಒಳಗೆ ಕಡ್ಲಿ ಇರ್ತದೆ ಸರ. ಆಮೇಲೆ ಬೆಲ್ಲ ಇಲ್ಲಿ ನಮ್ಮ ಸಾವಯವ ಆಜು ಬಾಜು ರೈತರಂತ ತೊಗೊಂಬರ್ತದೆ ಸರ. ಸರಿ, ತಮ್ಮ ಎಲ್ಲ ಈಗ ಒಂದು ತಯಾರು ಮಾಡ್ಕೊಂಡ್ರಿ ಈಗ. ಹಾಂ ಸರ್.
ಇದು ಮುಂದೆ ಏನು ಮಾಡ್ತೀರಿ ಬುಟ್ಟ ಎಲ್ಲ ಹಾಕೊಂಡ್ರಿ ಈಗ ಹಾ ಬುಟ್ಟಿ ಹಾಕಿನ ಸಲ ಒಂದು ತಟ್ ಹಾಸದ್ ಸರ್ ಹಿಂಗ ಹಾಂ ತಟ್ ಹಚ್ಕಾರ ಈಗೆಲ್ಲ ಬಡ್ದ್ರೆ ಇದೇ ಥರ ಬಡ್ಕೊಂತಾರೆ ಹಾ ಇದೇ ತರ ಸರ್ ಹ್ಞೂ ಎಷ್ಟು ಮಾಡಿಬೇಡ ಸರ ಹ್ಞೂ ಇದನ್ನ ತೊಗೊಂಬರು ಸರ ಹ್ಞೂ ಹಿಂಗೆ ತೊಗೊಂಬಂದ ಹಿಂಗೆ ಡಬ್ಬ ಹಾಕ್ಬಿಡು ಸರ್ ಮುಗಿತು ಸರ ಇದು ಮುಂದಿನ ನಾವು 40 ವರ್ಷ ಮಟ್ಟ 3 ತಿಂಗಳ ಮಟ್ಟ ಏನು ಮಾಡೋಂಗಿಲ್ಲ ರೀ ಓಕೆ ಸರ್ ಏನು ಮಾಡೋಣ ಸರ್ ಈಗ 3 ತಿಂಗಳು ಬರೋ ಸಿಗುವಂಥ ಒಂದು ಸಾವಯವ ಗೊಬ್ಬರ ಸರ 3 ತಿಂಗಳು ಆಯ್ತು ಅಂದ್ರೆ ಸರ ನೀವು ಬೇಕಾದಷ್ಟು ಸೇರಿ ಸರ ಹಾಂ ಇದು ಹೊಲದೊಳಗೆ ವಾಟರ್ ಟ್ಯಾಂಕ್ ಆಗಿ ಕೆಲಸ ಮಾಡೋದು ಸರ್ ಹಾಂ ನೀರನ್ನ ಹಿಡಿದು ಇಟ್ಕೋದ ಸರ್ ಹಾಂ ಭೂಮಿ ಒಳಗೆ ಸರ ಹಾಂ ನೋಡ್ರಿ 3 ತಿಂಗಳು ಆಯ್ತಂದ್ರೆ ಈ ಟೈಪ್ ಗೊಬ್ಬರ ಹಾಕ ಸರ ಹ್ಞೂ ಹಿಂಗೆ ಆಯ್ತಂದ್ರೆ ನೀವು ಬೇಕಾದಂಗೆ ಹಾಕ್ಬೋದು ಸರ್ ನೋಡ್ರಿ ನೋಡ್ರಿ ಇದನ್ನ ಅಂದ್ರೆ ಈಗ 3 ತಿಂಗಳಾದಂತ ಇದೇ ರೀತಿ ಹಾಕ ಸರ್ ನೀವು ಹೌದು ಸರ್ ಹೌದು ಸರ್ ಹಿಂಗೂ ಹಾಕತ್ ಸರ್ ಅಲ್ಲಿ ಈಗ ನೀವು ಮಾಡಿದ್ರಿ ಈಗ ಇದು ನೆಕ್ಸ್ಟ್ ಆಗುವಂತ ಈ ರೀತಿ ಹಾ ಈ ರೀತಿ ಸರ್ ಈ ರೀತಿ ಈ ಚೀಲ ಒಳಗೆ ಐತಿ ಸರ್ ಹಿಂಗ ಹಿಂಗಾಗಿ ಬಿಡ್ತೈತ್ರಿ ಈಗ ಹಿಂಗ ಈ ಟೈಪ್ ಗೊಬ್ಬರ ಹಾಕತ್ತೆ ಎಷ್ಟು ಕೋಲ್ಡ್ ಐತಿ ನೋಡಿ ಸರ್ ಇದು ನೀರನ್ನ ಭಾಳ ಹಿಡಿದು ಇಟ್ಕೋ ಸರ್ ಭೂಮಿ ಒಳಗೆ ಆಮೇಲೆ ಲಘು ಪೋಷಕಾಂಶ ಅಲ್ಲ ನೀವು ಎಷ್ಟು ತಂಪೈತಿ ನೋಡ್ರಿ ಸರ್ ಹಾ ಭಾಳ ಕೋಲ್ಡ್ ಐತಿ ಸರ್ ಒಂಥರ ಫ್ರಿಜ್ನಾಗ ಇಟ್ಟಂಗೈತಿ ಸರ್ ನೋಡಿ ಸರ್ ಯಾವ ಯಾಕೆ ಫ್ಯಾಕ್ಟ್ರಿ ಬಿಸಿಲ್ದನು ಹಿಂಗಾರ್ತೈತಿ ಸರ್ ಹಾ ಹಿಂಗಾರ ಸರ್ ಹಾಗೆ ಯಾವ ಫ್ಯಾಕ್ಟ್ರಿ ಒಳಗೂ ತಯಾರು ಮಾಡಂಗಿಲ್ಲ ಸರ್ ನೋಡಿ ಸರ್ ನೋಡಿ ವೀಕ್ಷಕರೇ, ನಮ್ಮ ರುದ್ರಪ್ಪ ಗುಡಿ ಬನ್ನಿಯವರು ಒಂದಷ್ಟು ಸಾವಯವದಲ್ಲಿ ಈ ಗೊಬ್ಬರ ತಯಾರು ಮಾಡ್ತಿದ್ದಾರೆ, ಎರೆಹುಳು ಗೊಬ್ಬರ ತಯಾರು ಮಾಡ್ತಿದ್ದಾರೆ, ಮತ್ತು ಒಂದಷ್ಟು ಈ ಘನಜೀವಾಮೃತ ಆಗಿರ್ಬೋದು, ಇಷ್ಟೆಲ್ಲವನ್ನು ರೈತರು ಒಬ್ಬರೇ ತಯಾರು ಮಾಡ್ತಾರೆ ಅಂದರೆ ಇದೊಂದು ಒಳ್ಳೆಯ ಸಂಗತಿ. ಯಾಕಂದರೆ ಉಣ್ಣೆ ಎಣ್ಣೆ, ಆಕಳಿಯ ಉಚ್ಚಿ ಬುಡ್ಡಿ ಅಂತ ಸಿಗುವಂಥ ಗೋಗವ್ಯ, ಸಂಜೀವಿನಿ ಅಮೃತ, ಆಕಳ ಮಾಸದ ಕಷಾಯ ಇವನ್ನೆಲ್ಲವೂ ನಮ್ಮ ರುದ್ರಪ್ಪ ಗುಡಿಮನಿಯವರು ತಮ್ಮ ಸ್ವಂತ ಬುದ್ಧಿಯಿಂದ ಒಂದಷ್ಟು ಹಿರಿಯ ರೈತರಿಂದ ಕಲ್ಕೊಂಡು ತಾವೇ ತಯಾರಿಸಂಥ ಒಂದಷ್ಟು ಔಷಧಿಗಳಿವು ತಮ್ಮ ಹೊಲಗಳಿಗೆ ಯಾವುದೇ ರೀತಿಯ ರಾಸಾಯನಿಕ ಸಿಂಪರಣೆಗಳಾಗಿರ್ಬೋದು ಒಂದು ಯಾವುದನ್ನು ಕೊಂಡು ತರುವಂಥ ವ್ಯಕ್ತಿಗಳಲ್ಲ ಅವರು. ಎಲ್ಲವನ್ನು ತಮ್ಮ ಮನೆಯಲ್ಲೇ ತಯಾರು ಮಾಡಿಕೊಂಡು ಔಷಧಿಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ ಅವರ. ಯಾವ ಪ್ರಾಡಕ್ಟ್ ಕೇಳಿ ಸರ್? ಇನ್ನೊಂದು ಮಾತು ತುಂಬ ತರ ಈ ಮಾತು ಏನು ಮಾಡೋರಿಗೆ ಸರ ಇದನ್ನ ಏನು ಮಾಡೋದು ಅಂದ್ರೆ ಇದನ್ನ ಸರ ಇದನ್ನ ಸಗಣಿ ತಗೋದು ಸರ್, ಒಂದು 5-6 ಬುಟ್ಟಿ ಸರ, 5-6 ಬುಟ್ಟಿ ಸಗಣಿ, ಆಮೇಲೆ 1 ಲೀಟರ್ ಬೆಲ್ಲ ಸರ, 1 ಲೀಟರ್ ಗಾಂಧಿ ಎಣ್ಣೆ ಸರ, ಇದನ್ನ ಒಟ್ಟು ಕೂಡಿಸಿ ಇಲ್ಲೇ ತೋರಿಸ್ಬಿಡ್ತಾನೆ ಸರ್. ಗಾಂಧಿನೂ ಹಾಕ್ಬೇಕ್ರಿ ಅದಕ್ಕೆ? ಹಾ ಗಾಂಧಿನಿ ಯಾವ್ದಾರ ನಮ್ಮ ಯಾವ್ದು ಬೇಕಾದ ಹಾಕ್ತದೆ ಸರ. ಯಾಕೆ ಹಾಕ್ಬೇಕಂದ್ರೆ ಹೇಳ್ತಾನೆ ಸರ. ಗೋಮೂತ್ರ, ಗಾಂಧಿ ಎಣ್ಣೆ, ಬೆಲ್ಲ ಸರ. ಗಾಂಧಿ ಎಣ್ಣೆ ಸರ್ ತೊಗೊಂಬರ್ತಾನೆ ಸರ, ಬೆಲ್ಲ ತೊಗೊಂಬರ್ತಾನೆ ಸರ್. ತಾವು ಮತ್ತೊಂದು ಗೊಬ್ಬರ ತಯಾರು ಮಾಡ್ತಾರೆ. ಹ್ಞೂ ಸರ್. ಇದಕ್ಕೆ ಏನೇನು ಹಾಕಬೇಕು ಮತ್ತು ಇತರ ಉಪಯೋಗ ಏನೇನು ಸರ? ಇದಕ್ಕೇನ್ರಿ ಒಂದು 5-6 ಬುಟ್ಟಿ ಸೆಕೆಂಡ್ ಸರ, ಆಮೇಲೆ ಗೋಮೂತ್ರ ಸರ, ಆಮೇಲೆ ಬೆಲ್ಲ ಸರ, ಆಮೇಲೆ ಗಾಂಧಿ ಎಣ್ಣೆ ಸರ. ಗಾಂಧಿ ಎಣ್ಣೆ ಹಾಕ್ಬೇಕು ಸರ. ಅಂದ್ರೆ ಇದು ನಮ್ಮ ಭೂಮಿ ಒಳಗೆ ರಂಜಕ ಅನ್ನೋದು ಇರ್ತದಲ್ಲ ಸರ, ಅದ ಭೂಮಿ ಒಳಗೆ ಇರ್ತದೆ ಸರ್, ಅದನ್ನ ಕೊಡ್ಬೇಕಲ್ಲ ಸರ್. ಅದಕ್ಕೆ ಇದನ್ನೆಲ್ಲ ಕೂಡಿ ಮಿಕ್ಸ್ ಮಾಡಿ ಕೊಡ್ರಿ ಸರ. ಈಗ ನಮ್ದು 50 ತೆಗಿತಿದ್ದೀವಿ ಕಬ್ಬು ಅಂದ್ರೆ 60 ಟನ್ ಹಾಕ ಸರ ಈ ರಂಜಕ ಸರ್. ಭೂಮಿ ಒಳಗೆ ಇರ್ತದೆ ಸರ, ಬಟ್ ಅದು ಮ್ಯಾಲೆ ಕೊಡಂಗಿಲ್ಲ. ಇದನ್ನ ಹಾಕೋದ್ರಿಂದ ಗಾಂಧಿ ಎಣ್ಣೆ, ಬೆಲ್ಲ ಮತ್ತು ಸಗಣಿ, ಗೋಮೂತ್ರ ಹೋಗೋದ್ರಿಂದ ನಮಗೆ ಹೆಚ್ಚಿನ ಇಳುವರಿ ಕೊಡ್ತದೆ ಸರ್. ಸರಿ, ಆಗಲೇ ಹೇಳಿ ಅಂತ ಈಗ ಬೆಲ್ಲ, ಗೋಮೂತ್ರ, ಎಣ್ಣೆ. ಹ್ಞೂ ಸರ್. ಎಣ್ಣೆ ಹಾಕ್ರಿ ನೀವು. ಹ್ಞೂ ಎಣ್ಣೆ ಹಾಕಿ ಮಾಡೋದಂತ ಹ್ಞೂ ಸರ್. ಇದನ್ನ 2 ದಿವಸ ಬಿಡ್ತಾರೆ ಈಗ ಒಂದು 12 ದಿವಸ ಬಿಡ್ತೇವೆ ಸರ. 12 ದಿವಸ ಬಿಡ್ತೀನಿ ಸರ. ನಾವು ನೀರು ಯಾವಾಗ ಹಾಸ್ತೇವೆ ಸರ, ಅವಾಗ ಇದನ್ನ ಸಾಲಿನ ಮುಖಾಂತರ ಸ್ವಲ್ಪ ನೀರು ಬೀಳುವಲ್ಲಿ ಇಟ್ಟು ಅಂದ್ರೆ ಸರ ತಾನೇ ಹೋಗಿಬಿಡ್ತದೆ ಸರ. ಈ ಗಾಂಧಿ ಎಣ್ಣೆ ಏನಂತಾರ ಸರ, ಎಲ್ಲಿ ಮಠ ನೀರು ಹೋಗತ್ತೆ ಅಲ್ಲಿ ಮಠ ಹೋಗಿ ಇಳಿತದೆ ಸರ. ಆದ್ರೆ ಸರ್ ಗೋಧಿ ಒಳಗೆ ಪ್ರಯೋಗ ಮಾಡಿ ಸರ, ಗೋಧಿ ಒಳಗೆ ಭಾಳ ಉತ್ಕೃಷ್ಟವಾಗಿ ಬರುತ್ತೆ ಸರ್. ಇದು ಗಾಂಧಿ ಎಣ್ಣೆ ಯಾಕೆ ಹಾಕ್ಬೇಕ್ರಿ ಸರ? ಅಂದ್ರೆ ಇದು ಏನು ಹಾಕದ ಸರ್, ಕೆಲಸ ಏನು ಮಾಡ್ತೈತ್ರಿ ಗಾಂಧಿ ಎಣ್ಣೆ, ಅದು ಈ ನೀರು ಎಲ್ಲಿ ಮಠ ಹೋಗ್ತದ ಸರ್ ಅಲ್ಲಿ ಮಠ ಒಳಗೆ ಇಳಿತದೆ ಸರ್. ಆ ರಂಜಕವನ್ನ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಸರ್ ಇವತ್ತು. ಅದಕ್ಕಾಗಿ ಇದನ್ನ ಎಲ್ಲ ಕೂಡಿಸಿ ಹಾಕ್ತೇನೆ ಸರ. ಹಾಕಿ ಗೋಧಿಗೆ ಹಾಕಿ ಪ್ರಯೋಗ ಮಾಡಿ ನೋಡಿ ಸರ. ಗೋಧಿ ಕಾಳ ದಪ್ಪ ಬಂತ್ರಿ, ಮತ್ತು ಉಣ್ಣಾಕ ರುಚಿ ಬರ್ತದೆ ಸರ. ಹಿಂಗೆಲ್ಲ ಆಗ್ತದೆ ಸರ್. ಬೆಲ್ಲ ಒಂದಷ್ಟು ಸ್ವಲ್ಪ ಹಾಕಿದ್ರೆ ಪ್ರಮಾಣ ಎಷ್ಟು ಹಾಕೋಬೇಕ್ರಿ? ಬೆಲ್ಲ 1 kg ಸರ, ಗಾಂಧಿ ಎಣ್ಣೆ 1 kg ಸರ, ಒಂದು 6 ಬುಟ್ಟಿ 5-6 ಬುಟ್ಟಿ ಸರ, 5-6 ಬುಟ್ಟಿ ಸೆಕೆಂಡ್ ಸರ. ಇಷ್ಟು ಹಾಕ್ಯಾರ ನಮಗೆ ಹಿಂಗೆಲ್ಲ ಕಲಿಸೋದು ಸರ. ಕಲಿಸ್ಕಾರ ಇದನ್ನ ಪೂರ ಒಂದು 2 ಸಲ ಕಲಿಸಿ 3 ಸಲ ಕಲಿಸ್ರಿ, ಪೂರ ಮ್ಯಾಗ ಬ್ಯಾಗಡಿ ಮುಚ್ಚಿಬಿಡು ಸರ್. ಕಲಿಸಿ ಇಟ್ಬಿಡ್ದೆ ಬುಟ್ಟ ಇಡೋದು ಅಥವಾ ಹಿಂಗೆ ಸರ್ ಹಿಂಗೆ ಕಲಿಸೋದು ಸರ. ಕಲಿಸ್ಕಾರ ಇದನ್ನ ಮಾಡಿಬಿಡು ಸರ್. ಇಲ್ಲೇ ಇಟ್ಬಿಡ್ತಾರೆ? ಇಲ್ಲೇ ಇಟ್ಬಿಡು ಸರ್, ಮುಚ್ಚಿಬಿಡು ಸರ್ ಮ್ಯಾಗ ಮುಚ್ಚಿದ್ರೆ ಒಂದು 10-12 ದಿವಸ ಆದಿನ ಸರ. ಅದು ನಾವು ಹೊಲಕ್ಕೆ ಯೂಸ್ ಮಾಡ್ಬೋದು ಸರ್, ನೀರು ಹಸುವಾಗ.
ಗೊಬ್ಬರ ಉತ್ಕೃಷ್ಟವಾದ ಒಟ್ಟ ಸ್ವಲ್ಪ ಗಾಳಿ ಆಡ್ದಂಗೆ ಮಾಡೋದು ಸರ್ ಹಿಂಗಿರ್ಬೇಕಂತ ಹೇಳ್ತಾರೆ. 12 ವರ್ಷಕ್ಕೊಂದು ಉತ್ತಮವಾದ ಗೊಬ್ಬರ ತಯಾರಾಕೈತಿ. ಹ್ಞೂ ಸರ್. ಒಂದು ಕಬ್ಬು ಹಾಕಿದ್ರಿ, ಹ್ಞೂ ಸರ್. ಯಾವ ತಳಿ ಮತ್ತು ಎಷ್ಟು ಎಕರೆ ಐತ್ರಿ? ಇದೊಂದು 4 ಎಕರೆ ಐತೆ ಸರ್ ಕಬ್ಬು ರೀ. ಇದನ್ನ ನಾವು ಏನು ಮಾಡಿದೇವೆ ರೀ, ಸೋಯಾಬೀನ್ ಎಲ್ಲ ಹೊಟ್ಟು ಒಂದು ಸ್ವಲ್ಪ ಮಳೆ ಹಾಕಿ ಆಡಕ್ಕೆ ಸರ್ ಎಲ್ಲ ಹಾರ್ವೆಸ್ಟಿಂಗ್ ಮಾಡಿದ್ವಿ ಸರ್. ತುಂಬ ಸೋಯಾಬೀನ್ ಕಬ್ಬು, ಸೋಯಾಬೀನ್ ಹಾಂ ಸರ್. ಇಲ್ಲಿ ಕೊಟ್ರಿ. ಈ ಟೈಪ್ ಎಲ್ಲ ಇದನ್ನೆಲ್ಲ ಹೊರತುಂಬ ಹರಿಸ್ಕೊಂಡು ನೀಗಲ ಡಬ್ಬ ಹಾಕಿದ್ವಿ ಸರ್. ನೀಗಲ ಡಬ್ಬ ಹಾಕಿ ಗಳೆ ಹೊಡೆದು ಸಾಲು 4 ಫೂಟ್ ಸಾಲು ಬಿಟ್ಟಿವಿ ಸರ್. 4 ಫೂಟ್ ಸಾಲು ಬಿಟ್ಟು ಕಬ್ಬನ್ನ ಮೆಟ್ಟಿದ್ವಿ ಸರ್. ನೀವೆಲ್ಲ ಇದಕ್ಕೆ ಯೂಸ್ ಮಾಡ್ತಾವ ತಯಾರು ಮಾಡಿಸಂತ ಔಷಧಗಳು, ಸಾವಯವ ಗೊಬ್ಬರ ಔಷಧಗಳು ಅದನ್ನ ಮಾಡ್ತೇವೆ ಸರ್. ಈ ಕೀಟನಾಶಕ ಆಗಿರ್ಬೋದು ಅವೆಲ್ಲ ತಯಾರು ಮಾಡ್ಕೊಂತ ಕಸ ಹೊಲ ಕೊಡ್ತಾರೆ. ಈಗ ಎಷ್ಟು ಇಳುವರಿ ಬರ್ಬೋದು ರೀ? ನೋಡ್ರಿ, ನಮ್ಮ ಅಂದಾಜ ಇಲ್ಲಿ ನಮ್ಮ ಏರಿಯಾದೊಳಗೆ ರೀ ಜಾಸ್ತಿ ಅಂದ್ರೆ ಒಂದು 50-60 ತೆಗಿತಾರೆ ಸರ್. ಒಬ್ಬೊಬ್ರು 70-80 ತೆಗಿಬೋದು ರೀ. ನಮ್ದು ಮಿನಿಮಮ್ 50ರಿಂದ 60 ತೆಗಿಬೇಕನ್ನೋ ಒಂದು ಟಾರ್ಗೆಟ್ ಐತಿ. ಈ ಸಂಪೂರ್ಣವಾಗಿ ತಾವು ಸಾವಯವದೊಳಗೆ ಬೆಳೆತಾರೆ ಈಗ. ಹ್ಞೂ ಸರ್. ಈ ಕಬ್ಬಿನ ತಳಿ ಯಾವ್ದು ರೀ? ಇದು ಸರ ಯಾವ್ದು ಒಂದು ಚಂದಗಡ್ ರೀ. ಇದ್ರೊಳಗೆ ಕೊರಿಕೊಬ್ಬ ಬೀಜ ಅಂತಾರೆ ಸರ್. ಇಲ್ಲಿ ಹಸಿರು ಚಂದಗಡ್ ಸರ. ಇದು ವೇಟ್ ಆಗಿ ಬರ್ತದೆ ಸರ್. ಸ್ವಲ್ಪ ಹೂವು ದೌಡ್ ಬರ್ತದೆ ಸರ್. ಈಗ ಹೆಚ್ಚು ಸಾತ್ರಿ ಈಗ ಒಂದು ಹೆಚ್ಚು ಕಡಿಮೆ ಒಂದು ತಿಂಗಳ ಸನಿಯಕ್ಕೆ ಬರ್ತದೆ ಸರ್. ಒಂದು ತಿಂಗಳು ಬೆಳೆ ಯಾವುದು ಅದನ್ನ ನಾವು ಗಣಜೀವಾಮೃತ ಇನ್ಮೆ ಹಾಕೋಬೇಕು ಸರ್. ಈಗ ಒಂದು ತಿಂಗಳು ಬೆಳೆ ರೀ ಇದು? ಹ್ಞೂ ಸರ್. ಒಂದು 25 ದಿವಸ ತಿಂಗಳು ಬೆಳೆ ಸರ. ಇನ್ಮ್ಯಾಗ ಗಣಜೀವಾಮೃತ ಹಾಕೋದ್ರಿ. ಆಮೇಲೆ ಆಕಳ ಮಾಸಿನ ಕಷಾಯ ಇವನ್ನೆಲ್ಲ ಕೊಡ್ಬೇಕು ಸರ್. ಒಟ್ಟು ಸಾವಯವ ತಗೊಂಡು 50ರಿಂದ 60 ಟನ್ ತೇಬೇಕನ್ನೋ ಒಂದು ಆಸೆ ಇಟ್ಕೊಂಡು ಇದನ್ನ ತಾವು ಬೆಳೆಯತ್ತೀರಿ. ತಮ್ಮ ಟೋಟಲ್ ಎಷ್ಟು ಹೊಲ ಹಾಕೈತಿ ಸರ್? ಒಂದು 8 ಎಕರೆ ಆಕೈತೆ ಸರ್. ಸ್ವಲ್ಪ ಮತ್ತೆ ಬೇರೆ ಮಾಡಿದ್ವಿ. ಈ ಬನ್ನಿ ವೀಕ್ಷಕರು, ಇವರೊಂದು ಚಿಯಾ ಬಿತ್ತಾ ಇದಾರಲ್ಲ, ಚಿಯಾ ಯಾವ ಥರ ಬಿತ್ತಾ ಇದ್ರಿ? ಆ ಚಿಯಾ ಬೆಳೆ ಬಿತ್ತೋಕ್ಕಿಂತದ್ದು ಆ್ಯಕ್ಚುಲಿ ನೀವು ಚಿಯಾ ನೋಡ್ಕೊಂಬಂದು ಬೆಳೆಯತ್ತೀರ ಅಥವಾ ನೀವು ಸ್ವಂತ ನೋಡ್ಕೊಂಬಂದಿರಿ ಸರ್? ಕೇಳಿ ಒಳಗೆ ಸರ್ ಕಳಿಸಿದ್ರಿ, ಹಿರೇಮಠ ಸರ್ ರೀ. ಅಲ್ಲಿ ಹೋಗಿ ಹಿಂಗಿಂಗಪ್ಪ ಹಾಕ್ರಿ ಅಂತ ಹೇಳಿರಿ. ಆಮೇಲೆ ಮೊನ್ನೆ ಚಿಕ್ಕುಂಬಿಗೆ ಹೋಗಿದ್ವಿ ಸರ್. ಅಲ್ಲಿ ಒಬ್ರು ರೈತರು ಹಾಕ್ತಾ ಇದ್ರೆ ನೋಡ್ಕೊಂಡ್ ಈ ಚಿಯಾ ಬೆಳೆ ಫಸ್ಟ್ ಟೈಮ್ ಬೆಳೆಯತ್ತಾರೆ ನಾವು? ಹಾಂ, ಫಸ್ಟ್ ಟೈಮ್. ಬೇರೆ ವೀಕ್ಷಕರು ಒಂದು ಚಿಯಾ ಬಿತ್ತನೆ ಮಾಡ್ತಾ ಇದ್ದಾರೆ. ಅವ್ರ ಯಾವ ಥರ ಬಿತ್ತನೆ ಮಾಡ್ತಾ ಇದ್ದಾರೆ ನೋಡ್ಕೊಂಬರ. ಸರಿ, ತಾವು ಚಿಯಾ ಬೆಳಿತಾ ಇದ್ದಾರೆ, ಚಿಯಾ ಬಿತ್ತನೆ ಮಾಡ್ತಾರೆ ಈಗ. ಚಿಯಾ ಯಾವ ತಿಂಗಳು ಬಿತ್ತನೆ ಮಾಡ್ಬೇಕು ಮತ್ತು ಬೀಜಗಳು ಆಯ್ಕೆ ಆಗಿರ್ಬೇಕು ಸರ್? ಚಿಯಾ ಅಂದ್ರೆ ಇದೇ ವರ್ಷ ಫಸ್ಟ್ ಹಾಕೋದು ಸರ್ ನಾವು. ನಮ್ಮ ಕಿವಿಕೆದವ್ರ ಬೀಜ ಕೊಟ್ಟ ಸರ್. ಕಿವಿಕೆದವ್ರ ಬೀಜ ಕೊಟ್ಟೋದಕ್ಕಾಗಿ ಸ್ವಲ್ಪ ಜಲ್ದಿ ಹಾಕಂದಿರಿ ಅವ್ರ. ನಾವು ಸ್ವಲ್ಪ ಕಾರಣಾಂತರದಿಂದ ಲೇಟ್ ಮಾಡಿವಿ ಸರ್. ನಾವು ಎತ್ತಿಲೆ ಗುರ್ಗಾವ್ ಹೊಡೆದು ಸರ್, ಎತ್ತಿಲೆ ಗಳೆ ಹೊಡೆದು ಸರ್. ಆಮೇಲೆ ಎತ್ತಿನ ಕೂರ್ಗಿನ ಸಾಲು ಬಿಟ್ಟೇವೆ ಸರ್. ಹಿಂಗೆ ಮಾಡಿಕಾರ ಚಿಯಾ ಹಾಕೊಂತ ಹೋಗ್ತೀವಿ ಸರ್. ಈ ಸಾಲ ಎಷ್ಟು ಫುಟ್ಗೆ ಅದಾರು? 3 ಫುಟ್ಗೆ ಅದಾವ ಸರ್. ಈಗ ಒಂದು ಎಕರೆ ತಾವು ಎಷ್ಟು ಬೀಜ ತಂದ್ರಿ? 1 ಎಕರೆ ಮ್ಯಾಲ ಆಕತ್ ಸರ. 1 ಪ್ಯಾಕೆಟ್ ಬೀಜ ತಂದೆ ಸರ್. 10 kg ಉಸುಕ್ರಿ, 1 kg ಬೀಜ ಸರ. ಯಾವ ಥರ ಬಿತ್ತನೆ ಮಾಡ್ಬೇಕು? ಯಾವ ಥರ ಸರ ನಾವು ಹಿಂಗೆ ಮಾಡಿ ಹಿಂಗೆ ಇದರಲ್ಲಿ ಬಾಟ್ಲಲ್ಲಿ ಹಾಕಿ ಸರ. ಅದಕ್ಕೆ ಮ್ಯಾಲ ಕಾರಂಜಿ ಹಚ್ಚಿದೇವ ಅಂದ್ರೆ ಹುಡ್ತದ ಸರ್. ಅಲ್ಲ, ಈಗ ಈ ಬಾಟ್ಲೆ ತೊಂದ್ರಿ, ಬಾಟ್ಲದಾಗ ಒಂದು ಉಸುಕ್ ಹಾಕಿದ್ರಿ ಈಗ? ಹ್ಞೂ ಸರ್. ಬೀಜ ಇದೇನು ಹೆಂಗೇನ್ರಿ ಪ್ರೊಸೀಜರ್? ಇದನ್ನ ಸರ ಒಂದು ಕಡೆ ನೋಡ್ಕೊಂಬಂದಿವಿ ಸರ್, ಚಿಕ್ಕುಂಬ್ಯಾಗ್ರಿ. ನೋಡ್ಕೊಂಬಂದ ಹಿಂಗೆ ರೀತಿ ಮಾಡ್ಬೇಕಂತ ಮಾಡಿವಿ ಸರ್. ಯಾಕೆ ಕುರ್ಗಿಲಿ ಬಿತ್ತನೆ ಹಿಡಿಯಂಗಿಲ್ಲ ಅಂದ್ರೆ ಸರ ಬೀಜ ಅಷ್ಟೇ ಮ್ಯಾಲ ಬೆಳೆದ ಸರ ಅಷ್ಟೇ ಹುಟ್ಟಾಕ್ತಿಲ್ಲ ಸರ್. ಈ ಒಳಗೆ ಬಿತ್ತ ಅಂದ್ರೆ ಹುಟ್ಟಂಗಿಲ್ಲ ಸರ್. ಜಾಸ್ತಿ ಒಳಗೆ ಹೋಗ್ಬಾರ್ದು, ಮ್ಯಾಗಿನ ಮ್ಯಾಗ ಇರ್ಬೇಕು. ಮ್ಯಾಲ ಬೆಳ್ಬೇಕು ಸರ್. ಮತ್ತೆ ಯಾರೋ ಹುಳ ಹುಪ್ಪಡಿ ತಿನ್ನೋದಾಗ್ಲಿ? ಇರ್ಬಿ ಕಾಟ ಐತಿ ಸರ್. ಅವತ್ತು ನೀರು ಹಚ್ಚೇ ಬರ್ತದೆ ಸರ್. ಇವತ್ತು ಬಿತ್ತಿದ ನಂತರ ತಾವು ಹಚ್ಚಿ ಬರ್ತಾರೆ. ನೀರು ಹಚ್ತದೆ. ಬರೀ ಇವರು ಎತ್ಕೊಳ್ಳೆ ಒಂದು ಸಾಲ ಬಿಡತ್ತಾರೆ ಈಗ. ಬರೀ ಯಾವ ಥರ ಬಿಡತ್ತಾರೆ ನಮ್ಗೆ ಎತ್ಕೊಳ್ಳಿ ಸರ್? ಈ ಟ್ರ್ಯಾಕ್ಟರ್ಲೆ ಸಾಲ ಬಿಡ್ಬೇಕು, ಮತ್ತೆ ಇದಕ್ಕೆ ಏನು ಫರ್ಕ್ ಐತಿ? ಟ್ರ್ಯಾಕ್ಟರ್ ಅಂದ್ರೆ ಭೂಮಿ ಗಟ್ಟಿ ಸರ. ಇದ್ದ ಜೀವಾಣುಗಳು ಸತ್ತೋಕ ಸರ. ಅದಕ್ಕಾಗಿ ನಾವು ಮೊದಲಿನ ಪದ್ಧತಿ ಅಂತ ಸರ ಎತ್ತಿಲೇನೋ ಮಾಡ್ತಾ ಇದೀವಿ ಸರ್. ಈ ಪ್ರತಿ ವರ್ಷ ತಾವು ಈ ಎತ್ತುಗಳನ್ನ ಬಿಡ್ತಾರೆ? ಹೌದು ಸರ್, ಎತ್ತುಗಳೇನೋ ಮಾಡ್ತೀವಿ ಸರ್. ಸ್ವಲ್ಪ ನೀರಾಗ ಈಗ ಕಬ್ಬಿನ ಅಂದ್ರೆ ಟ್ರ್ಯಾಕ್ಟರ್ ಹಾಕ್ತೀವಿ ಸರ್. ಇದಕ್ಕೆ ಉಳಿದೆಲ್ಲ ಎತ್ತಿಲೇನೋ ಮಾಡ್ತೀವಿ ಸರ್. ಈಗಿನ ದಿನ ಎತ್ತುಗಳು ಎಷ್ಟು ಅವಶ್ಯಕತೆ ಐತೆ ಸರ್? ಹಾಂ ಸರ್, ಎತ್ತಿಲೇನೋ ಮಾಡ್ಬೇಕು ಸರ್. ಆ್ಯಕ್ಚುಲಿ ಯಾಕಂದ್ರೆ ನಮ್ಮ ಭೂಮಿ ಒಳಗೆ ಜೀವಾಣುಗಳು ಉಳಿತಾವ ಸರ್. ಆಮೇಲೆ ಭೂಮಿ ಗಟ್ಟಿ ಆಗಂಗಿಲ್ಲ ಸರ್. ಈ ಮಣ್ಣು ನೋಡಿ ಸರ್ ಎಷ್ಟು ಮಿದು ಐತೆ ಸರ್. ಎತ್ತಿಗೇನೆ ಗಳೆ ಮಾಡೋದು ಸರ್. ಈಗೆಲ್ಲ ಟ್ರ್ಯಾಕ್ಟರ್ಲೆ ಬಿತ್ತನೆ ಮಾಡೋದು. ಟ್ರ್ಯಾಕ್ಟರ್ ಇಲ್ಲಿಗೆ ಸರ್ ಎತ್ತುಗಳಂತೂ ಭಾಳ ಜನಗಳಿಗೆ ಕಟ್ಟತ್ತಿಲ್ಲ. ಹೌದು ಸರ್. ಯಾಕಂದ್ರೆ ಅವ್ರಿಗೆ ಎಲ್ಲಿ ಸಿರಿಪ ಕೊಡಿ ಎಲ್ಲ ಮೇವು. ಹೌದು ಸರ್. ಅವ್ರ ಮೇಂಟೆನೆನ್ಸು. ಹೌದು.
ಆ ವಿಚಾರ ತಾವು ಹೇಳ್ತಾರೆ. ನಾವು ಬಡ್ಗಿಂದ ಬಡ್ಡ ಅಂತ ಪದ್ಧತಿ ಐತೆ ಸರ. ಅದಕ್ಕಾಗಿ ನಾವು ಇನ್ನು ಮಟಾರು ಎತ್ತಿನ ಮಾಡ್ತಾ ಇದೀವಿ ಸರ್. ಈ ಎತ್ತುಗಳನ್ನ ಬಿತ್ತೋ ಶ್ರೇಷ್ಠ ಅಂತಾರೋ ಅಥವಾ ಏನು ಟ್ರ್ಯಾಕ್ಟರ್ ಬಿತ್ತೋ ಶ್ರೇಷ್ಠ ಅಂತಾರೆ? ಎತ್ತಿನ ಚಲೋ ಸರ. ಹಾಂ ಯಾಕಂದ್ರೆ ಟ್ರ್ಯಾಕ್ಟರ್ ಇದು ಭೂಮಿ ಎಲ್ಲ ಗಟ್ಟಿ ಮಾಡ್ಬೇಕು ಸರ. ಹಾಂ ಜೀವಾಣುಗಳಿದ್ದು ಎಲ್ಲ ಸತ್ತೋಕಾವ ಸರ. ಇದಾರ ಎತ್ತಿಗೆ ಒಂದು ಹೆಜ್ಜೆ ಇಟ್ಟಂದ್ರೆ ಒಂದು ಹೆಜ್ಜೆ ಇಡ್ತಾರೆ ಸರ. ಹಾಂ ಹಾಂ ಈಗ ವೇಷ ಇಡಂಗಿಲ್ಲ ಸರ. ಇವತ್ತು ನಮ್ಮ ರುದ್ರಪ್ಪ ಗುಡಿಮಣಿಯವರು ಅವ್ರದ್ದೊಂದು ಕೃಷಿ ನೋಡಿದ್ವಿ. ಇವತ್ತು ಒಂದು ಸಾವಯವದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ, ಒಂದು ಔಷಧಿಗಳು ತಯಾರು ಮಾಡ್ತಾ ಇದ್ದಾರೆ. ತಮ್ಮದೇ ಆದ ಒಂದು ಸ್ವಂತ ಬುದ್ಧಿ ಉಪಯೋಗಿಸ್ಕೊಂಡು ಯಾವ ಹತ್ರ ಕೈ ಚಾಚೋದು, ಯಾವ ಅಂಗಡಿ ಮುಂದೆ ಕೈ ಚಾಚೋದು, ಎಲ್ಲ ಔಷಧಿಗಳನ್ನು ಅವರೇ ತಯಾರು ಮಾಡಿಕೊಂಡು ಇವತ್ತು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಒಂದು ಕಬ್ಬು ಬೆಳೀತಾ ಇದ್ದಾರೆ. ಅದೇ ರೀತಿ ಎಲ್ಲ ತರಕಾರಿಗಳಾಗಿರೋದು, ಚಿಯಾ ಬೆಳೆಗಳಾಗಿರೋದು ಎಲ್ಲವೂ ಬೆಳೀತಾ ಇದ್ದಾರೆ. ಸಾವಯವ ಪದ್ಧತಿಯಲ್ಲಿ ಬೆಳೀತಿದ್ದಾರೆ. ರುದ್ರಪ್ಪ ಅವರು ಎಷ್ಟೋ ತನಕ ಒಂದು ಒಳ್ಳೆಯ ಮಾಹಿತಿ ಕೊಟ್ರಿ. ಕಡೆಯದಾಗಿ ತಾವು ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ ಇವರೆಲ್ಲ ನಮ್ಮ ಒಂದೇ ಕುಟುಂಬದಂಗೆ ಇದ್ದಂಗಿದೆ ಸರ. ಇವ್ರ ಹೊಲಕ್ಕೆ ಹೋಗಿ ನಾವು ಕೆಲಸ ಮಾಡ್ತೀವಿ ಸರ. ನಮ್ಮ ಹೊಲಕ್ಕೆ ಬಂದ್ರೆ ಇವ್ರು ಕೆಲಸ ಮಾಡ್ತಾರೆ. ಒಬ್ರಿಗೊಬ್ಬರು ಆಗೋದು ಅನ್ಯೋನ್ಯವಾಗಿ ನಮ್ಮ ಎಲ್ಲ ಕುಡಿಕಾರ ಎಡಿ ಕುಂಟಿ ಆಗಲಿ ಒಂದು ಬಿತ್ತದಾಗಲಿ ಏನೇ ಇದ್ರು ಅವ್ರ ಹೊಲಕ್ಕೆ ನಾವು ಹೋಗೋದು, ನಮ್ಮ ಹೊಲಕ್ಕೆ ಅವ್ರು ಹೋಗೋ ಮಾಡ್ತೇವೆ ಸರ. ಎಲ್ಲರೂ ಇದೇ ರೀತಿಯಿಂದ ಮಾಡ್ಕೊತ ಹೋಗ್ಲಿ ಅಂತ ಹೇಳ್ಕಾರ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ. ತಾವು ಒಂದು ಒಳ್ಳೆ ವಿಚಾರ ಹೇಳಿರಿ, ಸಾವಯವ ಕೃಷಿ ಬಗ್ಗೆ ಹೇಳಿರಿ, ಒಂದು ಔಷಧಗಳ ಬಗ್ಗೆ ಹೇಳಿರಿ. ಒಂದು ಒಳ್ಳೆ ಮಾಹಿತಿ ಕೊಡ್ರಿ. ನಮ್ಮ ಧನ್ಯವಾದ.